So I'd like to start by showing an image of our refuge. Okay? ಎಲ್ಲರಿಗೂ ನಮಸ್ಕಾರ. ಸಂಪಾದಕ ಯೂಟ್ಯೂಬ್ ಚಾನೆಲ್ನ ಈ ಮಾತುಕತೆಗೆ ನಿಮಗೆಲ್ಲ ಸ್ವಾಗತ. ಸಂಸತ್ನಲ್ಲಿ ರಾಷ್ಟ್ರಪತಿಯವರ ಭಾಷಣದ ವಂದನಾ ನಿರ್ಣಯದ ಮೇಲೆ ನಡೆದ ಚರ್ಚೆಯಲ್ಲಿ ರಾಹುಲ್ ಗಾಂಧಿಯವರು ಪ್ರತಿಪಕ್ಷ ನಾಯಕನಾದ ಮೇಲೆ ನೀಡಿದ ಚೊಚ್ಚಲ ಭಾಷಣ ತುಂಬ ಸುದ್ದಿ ಆಗ್ತಾ ಇದೆ. ಒಂದು ಕಡೆಯಿಂದ ಅದರ ಬಗ್ಗೆ ತುಂಬ ಮೆಚ್ಚುಗೆ ಕೇಳಿಪಟ್ಟರೆ, ಇನ್ನೊಂದು ಕಡೆಯಿಂದ ಸಿಟ್ಟು, ಆಕ್ರೋಶಗಳ ಭರಿತವಾದಂತಹ ಕಮೆಂಟ್ಗಳು, ಆಕ್ರೋಶಗಳೆಲ್ಲ ಕಡೆಯಿಂದ ಕೇಳಿ ಬರ್ತಾ ಇದೆ. ಸೊ ಈಗ ರಾಹುಲ್ ಗಾಂಧಿಯವರ ಭಾಷಣದ ಬಗ್ಗೆ ನಿಮ್ಗೇನು ಅನಿಸುತ್ತೆ ಸರ್, ನಿನ್ನೆಯಿಂದ ಓವರಾಲ್ ಆಗಿ ಹೇಳೋದಾದರೆ? ರಾಹುಲ್ ಗಾಂಧಿ ನಿನ್ನೆ ಮಾಡಿದ ಭಾಷಣ ನೀವು ಹೇಳ್ದಂಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಂದು ಕಡೆಗೆ ಇದೊಂದು ಅಗ್ರೆಸಿವ್ ಆದ ಭಾಷಣ ಮತ್ತು ರಾಹುಲ್ ಗಾಂಧಿಯವರ ಒಂದು ಅಪ್ರೋಚ್ ಬಗ್ಗೆ ಭಾಳಷ್ಟು ಮೆಚ್ಚುಗೆ ವ್ಯಕ್ತ ಆಗ್ತಾ ಇರಬೇಕಾದ್ರೆ, ಇನ್ನೊಂದು ಕಡೆಗೆ ಅವರು ಧರ್ಮನ ಬಳಸಿದ್ದು, ಚರ್ಚೆಗೆ ತಂದದ್ದು, ಅದೆಲ್ಲ ಸಾಕಷ್ಟು ಅದು ಟೀಕೆ ಅಂತ ಹೇಳೋಕ್ಕಲ್ಲ, ಅದ್ರ ಬಗ್ಗೆ ಒಂದು ತಕರಾರು ಕೇಳಿ ಬರ್ತಾ ಇದೆ. ಬಟ್ ಒಟ್ಟಾರೆಯಾಗಿ ಈ ಚರ್ಚೆ ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಸಂಸತ್ನ ಒಟ್ಟಾರೆ ಚರ್ಚೆ ಆಗ್ಬೋದು, ಅಥವಾ ಚಟುವಟಿಕೆಗಳು ಸದನದಲ್ಲಿ ನಡೆಯುವಂತಹ ಎಲ್ಲ ವಾದ ವಿವಾದಗಳು ಹೇಗಿರುತ್ತವೆ ಅನ್ನೋದನ್ನು, ಅಥವಾ ಹೇಗಿರಬೇಕು ಅನ್ನೋದನ್ನು ಸೆಟ್ ಮಾಡೋದಕ್ಕೆ ಒಂದು ಮುನ್ನುಡಿ ರೀತಿಯಲ್ಲಿ ರಾಹುಲ್ ಗಾಂಧಿ ತುಂಬ ಒಂದು ಸ್ಟ್ರಾಟಜಿಕ್ ಆಗಿ ಮಾಡಿದ ಭಾಷಣದ ಥರ ಕಾಣಿಸ್ತಾ ಇತ್ತು. ಅವರು ಒಂದು ಕಡೆಗೆ ಧರ್ಮ ಅಂದರೆ ಶಿವನ ಪ್ರಸ್ತಾಪ ಮಾಡಿದ್ದು, ಧರ್ಮ ಅಂತ ಹೇಳೋದಿಲ್ಲ, ಶಿವನ ಒಂದು ಪ್ರಸ್ತಾಪ ಮಾಡಿದ್ದು ಬಿ ಜೆ ಪಿ ಮಾಡ್ಕೊಂಡು ಬಂದ ಸಾಂಸ್ಕೃತಿಕ ರಾಜಕಾರಣ ಅಥವಾ ಧರ್ಮದ ಹೆಸರಿನ ರಾಜಕಾರಣಕ್ಕೆ ಒಂದು ಕೌಂಟರ್ ರೀತಿ ಇತ್ತು, ಪ್ರತಿರೋಧದ ಥರ ಇತ್ತು. ಅಟ್ ದ ಸೇಮ್ ಟೈಮ್ ಅವರು ಸಂವಿಧಾನದ ಬಗ್ಗೆ ಸಾಕಷ್ಟು ಏನೋ ಅದನ್ನು ಭಾಳ ಸ್ಟ್ರಾಟಜಿಕ್ಕಾಗಿ ಬಳಸಿದ್ದಾರೆ. ಅಂದರೆ ಸಂವಿಧಾನದ ಒಂದು ಮೌಲ್ಯಗಳು, ಸಂವಿಧಾನದ ರೀತಿ ನೀತಿಗಳನ್ನು ನೆನಪಿಸೋದಕ್ಕೆ ಅದು ಸ್ಪೀಕರ್ ಹುದ್ದೆಯಲ್ಲಿ ಕೂತಂತಹ ಬಿರ್ಲಾ ಅವ್ರಿಗಾಗಿರ್ಬೋದು ಮತ್ತು ಸದನದ ಸದಸ್ಯರಿಗೂ ಕೂಡ ಸದನದ ನಿಯಮಗಳು ಏನಿದೆ ಅನ್ನೋದನ್ನು ಪರೋಕ್ಷವಾಗಿ ಸ್ಪೀಕರೇ ನೆನಪು ಮಾಡ್ಕೊಳ್ಳೋ ಹಾಗೆ ಮತ್ತು ಸದನದ ಸದಸ್ಯರು ನೆನಪು ಮಾಡೋ ಹಾಗೆ ಮಾಡಿದ್ದಾರೆ. ಇದು ಭಾಳ ಇಂಟ್ರೆಸ್ಟಿಂಗ್ ಆದಂಥದ್ದು ಗಮನಿಸಬೇಕಾದ್ದು. ಒಂದು, ಯಾವ ನಿಯಮಗಳನ್ನು ಗಾಳಿಗೆ ತೂರಲಾಗ್ತಾ ಇತ್ತು ಆ ನಿಯಮಗಳ ಬಗ್ಗೆ ಇವತ್ತು ಬಿ ಜೆ ಪಿ ಮತ್ತು ಬಿ ಜೆ ಪಿಯ ಒಟ್ಟಾರೆ ಸದಸ್ಯರು ಅದ್ರ ಬಗ್ಗೆ ಅವರೇ ಮಾತಾಡೋ ಹಾಗೆ ರಾಹುಲ್ ಗಾಂಧಿ ಮಾಡಿದ್ದಾರೆ ಅನ್ನೋದು ನಿನ್ನೆಯ ಭಾಷಣದ ಇಂಟ್ರೆಸ್ಟಿಂಗ್ ಥಿಂಗ್ ಅಂತ. ಅಂದರೆ ಈಗ ಬಿ ಜೆ ಪಿ ಏನು ಅದರ ಒಂದು ಸ್ಟ್ರೆಂತ್ ಇದೆ, ಅಂದರೆ ಒಂದು ರಿಲಿಜಿಯಸ್ ಫಿಗರ್ಸ್ನ ಅಥವಾ ರಿಲಿಜಿಯಸ್ ಇಮೇಜರಿನ ಅದರ ರಾಜಕೀಯದ ಭಾಗವಾಗಿ ಅದರ ರಾಜಕೀಯಕ್ಕೆ ಅದನ್ನು ಉಪಯೋಗಿಸ್ಕೊಳ್ಳುವಂಥದ್ದು, ಆ ಬಿ ಜೆ ಪಿಯ ಸ್ಟ್ರೆಂತನ್ನೇ ನಿನ್ನೆ ರಾಹುಲ್ ಗಾಂಧಿ ಅವರು ಅಟ್ಯಾಕ್ ಮಾಡಿದ್ದಾರೆ ಅಂತ ಅನಿಸ್ತಾ. ಹೌದು, ಎಕ್ಸಾಕ್ಟ್ಲಿ. ಅಂದರೆ ಬೇಸಿಕಲಿ ಅವರ ಡಿಬೇಟ್ಗಳೆಲ್ಲವೂ ಆ ಒಂದು ರಿಲಿಜನ್ನ ಡಿಬೇಟನ್ನಾಗೆ ಮಾಡ್ತಾ ಇದ್ದಿದ್ದಿತ್ತು. ಅಂದರೆ ಸಂಸ್ಕೃತಿಯ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಪ್ರತಿಯೊಂದನ್ನು ಅದ್ರ ಸುತ್ತಾನೇ ಅವರು ಯಾವಾಗಲೂ ಆ ನ್ಯಾರೇಟಿವ್ಗಳು ಬಿಲ್ಡ್ ಮಾಡ್ತಾ ಇದ್ರು. ಸೊ ಅದನ್ನು ನಿನ್ನೆ ರಾಹುಲ್ ಗಾಂಧಿ ಅವರು ಬಿ ಜೆ ಪಿಗೆ ಅವರದೇ ಅಸ್ತ್ರನ ಬಳಸಿ ಒಂಥರ ಈಗ ಬಿ ಜೆ ಪಿಯನ್ನು ನಿಶಸ್ತ್ರಗೊಳಿಸಿದ ರೀತಿಯಲ್ಲಿ ನಿನ್ನೆ ಭಾಷಣ ಕೆಲಸ ಮಾಡಿದೆ. ಇನ್ನೊಂದು ನನಗೆ ಏನು ಅನ್ಸೋದಂದ್ರೆ ಸರ್, ಈ ಫಸ್ಟ್ ಈ ಸ್ಪೀಚಲ್ಲೇ ಕೂಡ ಅವರೊಂಥರ ಟೋನ್ ಸೆಟ್ ಮಾಡಿದ್ದಾರೆ ಈ ಪಾರ್ಲಿಮೆಂಟ್ಗೆ. ಅಂದರೆ ಬಿ ಜೆ ಪಿ ಗೌರ್ಮೆಂಟ್ನ ಒಂಥರ ಐಡಿಯಾಲಜಿಕಲ್ಲಿ ಕೂಡ ಕನ್ಫ್ರಂಟ್ ಮಾಡ್ತಾರೆ, ಒಂದು ಸೈದ್ಧಾಂತಿಕವಾಗಿ ಆಗಿ ಕೂಡ ಅವರಿಗೆ ನಿನ್ನೆ ಅವ್ರ ಮೇಲೆ ದಾಳಿ ಮಾಡಿದ್ರು. ಅದೇ ರೀತಿ ಅವರ ಈ 10 ವರ್ಷದ ಆಡಳಿತದಲ್ಲಿ ಆದಂತಹ ಫೇಲ್ಯೂರ್ಗಳಿರ್ಬೋದು, ಈಗ ಮಣಿಪುರದ ಇಶ್ಯೂ ಆಗಿರ್ಬೋದು, ನೀಟ್ ಇಶ್ಯೂ ಆಗಿರ್ಬೋದು, ಇದು ಬರ್ನಿಂಗ್ ಇಶ್ಯೂಸ್ ಅಂತ ಹೇಳೋದಾದರೆ, ಆಮೇಲೆ ಡಿಮಾನಿಟೈಸೇಷನ್, ಅಗ್ನಿವೀರ್, ಆಮೇಲೆ ಇನ್ಫ್ಲೇಷನ್, ಬೆಲೆ ಏರಿಕೆ, ಇದ್ರ ಬಗ್ಗೆ ಎಲ್ಲ ಒಂಥರ 2 ಪ್ರಾಂಚ್ಡ್ ಅಪ್ರೋಚ್ ಅಂತ ನಂಗೆ ಅನಿಸ್ತಾ ಇದೆ ನಿನ್ನೆ ಸ್ಪೀಚ್. 100%. ಒಟ್ಟು ಈಗ ಮುಂದಿನ ಡಿಬೇಟ್ಗಳು ಯಾವುದು ಪ್ರಯಾರಿಟಿ ಆಗಬೇಕು ಮತ್ತು ಯಾವ ತಳಹದಿಯಲ್ಲಿ ಚರ್ಚೆ ಆಗಬೇಕು ಅನ್ನೋದಕ್ಕೆ ಈ ನಿನ್ನೆಯ ರಾಹುಲ್ ಗಾಂಧಿಯವರ ಭಾಷಣ ಒಂದು ಚೌಕಟ್ಟನ್ನು ಹಾಕಿ ಗೊತ್ತಾಗಿದೆ. ವಿರೋಧ ಪಕ್ಷಗಳಿಗೆ ಒಂದು ಕರೆಕ್ಟ್ ಆದಂತಹ ದಾರಿ ತೋರಿಸ್ಕೊಡ್ತು. ಅದಾದಮೇಲೆ ನಿಮಗೆ ಮಹುವಾ ಮೊಯಿತ್ರಾ ಅವರ ಸ್ಪೀಚ್ ಇರ್ಬೋದು, ಆಮೇಲೆ ಪ್ರತಿಯೊಬ್ಬರು ಇರ್ಬೋದು, RJD ಸಂಸದರು ಇರ್ಬೋದು, ಆಮೇಲೆ ಇವರು DMK ರಾಜಾ ಅವರ ಸ್ಪೀಚಲ್ಲಿ ಕೂಡ ರಾಹುಲ್ ಗಾಂಧಿ ಅವರ ಸ್ಪೀಚ್ನ ಎಳೆಯನ್ನಿಟ್ಕೊಂಡು ಅವರು ಅದನ್ನು ಎಲಾಬ್ರೇಟ್ ಮಾಡ್ತಾ ಹೋದ್ರು ಅಂತ ಅನಿಸ್ತು ನನಗೆ. ಕರೆಕ್ಟ್. ರಾಹುಲ್ ಗಾಂಧಿ ನಿನ್ನೆ ಒಂದು ಲೀಡರ್ ಆಫ್ ಅಪೋಸಿಷನ್ ಆಗಿ ಏನು ಮುಂದಿನ ನಮ್ಮ ಒಟ್ಟು ಚರ್ಚೆಯ ಆಯಾಮ ಹೇಗಿರಬೇಕು ಅಥವಾ ಚರ್ಚೆಯ ಅಪ್ರೋಚ್ ಏನಿರಬೇಕು ಅನ್ನೋದನ್ನು ನೆನ್ನೆ ಆ ಟೋನ್ ಸೆಟ್ ಮಾಡಿದರು. ಅದನ್ನು ನೆನ್ನೆ ಎಲ್ಲ ಮಾತಾಡಿದ ಸದಸ್ಯರು ಅದನ್ನು ಫಾಲೋ ಮಾಡಿದ್ದಾರೆ. ಅಂದರೆ ಒಟ್ಟು
ಸರ್ಕಾರವನ್ನು ಸಲೀಸಾಗಿ ಜಾರಿಕೊಳ್ಳದ ಹಾಗೆ ಅಕೌಂಟಬಲ್ ಮಾಡೋದಕ್ಕೆ ಮತ್ತು ಸರ್ಕಾರ ಯಾವ ರೀತಿಯಲ್ಲಿ ಡಿಬೇಟನ್ನು ನಡೆಸ್ತಾ ಬಂದಿತ್ತು ಇದುವರೆಗೆ ಕಳೆದ 2 ಅವಧಿಯಲ್ಲಿ. ಅದು ಈ ಡಿಬೇಟ್ಗಳನ್ನು ಹೇಗೆ ಫ್ರೇಮ್ ಮಾಡಿ ಅಪೋಸಿಷನ್ನ ಯಾವುದೇ ರೀತಿಯಲ್ಲೂ ಕೂಡ ಈ ಡಿಬೇಟ್ನ ಅಗ್ರೆಸಿವ್ ಆಗಿ ಅಥವಾ ಡಿಬೇಟ್ನಲ್ಲಿ ಸರಿಯಾಗಿ ಪಾಲ್ಗೊಳ್ಳೋದ ರೀತಿಯಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಬರ್ತಾಯಿತ್ತು. ಆ ಆಟಗಳನ್ನು ನಡೆದೇ ಇರೋ ರೀತಿಯಲ್ಲಿ ರಾಹುಲ್ ಗಾಂಧಿ ಯಾವ ರೀತಿಯಲ್ಲಿ ಮುಂದಿನ ಸಂಸತ್ತಿನ ಚರ್ಚೆಗಳಾಗಬೇಕು ಅನ್ನೋದಕ್ಕೆ ಒಂದು ಚೌಕಟ್ಟು ಅಂದರೆ ಯಾವಾಗ BJP ಧಾರ್ಮಿಕ ವಿಷಯಗಳನ್ನ ಎತ್ಕೊಳ್ಳುತ್ತೋ ಆಗ ಕಾಂಗ್ರೆಸ್ ಇಷ್ಟ ತನಕ ಬ್ಯಾಕ್ ಫುಟ್ಗೆ ಹೋಗ್ತಿತ್ತು. ಎಲ್ಲೋ ತನ್ನ ನಡವಳಿಕೆಯನ್ನು ಆಂಟಿ ಹಿಂದೂ ಅಂತ ಬಿಂಬಿಸ್ತಾರೋ ಅಥವಾ ಏನೋ ಒಂದು ಭಯದಿಂದ ಅವರು ವರ್ತಿಸ್ತಾ ಇದ್ರು. BJP ಯಾವಾಗಲೂ ಒಂಥರ ಅಗ್ರೆಸಿವ್ ಆಗಿರ್ತಿತ್ತು, ಕಾಂಗ್ರೆಸ್ ಡಿಫೆನ್ಸಿವ್ ಆಗಿರ್ತಿತ್ತು. ಆದರೆ ಅದೇ ಆಟದ ರೂಲ್ಗಳನ್ನ ಮೇಲೆ ಕೆಳಗೆ ಮಾಡಿ ನಿನ್ನೆ ರಾಹುಲ್ ಗಾಂಧಿ ಅವರು BJPನ ಅಟ್ಯಾಕ್ ಮಾಡಿದ್ರು. BJPಗೆ ಅದಕ್ಕೆ ಯಾವ ರೀತಿ ಕೌಂಟರ್ ಮಾಡ್ಬೇಕಂತಾನೆ ಗೊತ್ತಾಗಿಲ್ಲ ಅನ್ನಿಸ್ತು ನನಗೆ ನಿನ್ನೆ. ತುಂಬ ಒಳ್ಳೆ ವ್ಯಾಲಿಡ್ ಪಾಯಿಂಟ್. ಅಂದರೆ ಈಗ ಚರ್ಚೆ ಆಗ್ತಾ ಇರೋದು ಅದೇನೆ. ನಿನ್ನೆಯಿಂದ ರಾಹುಲ್ ಗಾಂಧಿ ಶಿವನ ಚಿತ್ರನ ಇಟ್ಕೊಂಡು ಒಂದು ಏನು ವಿಶ್ಲೇಷಣೆಯನ್ನು ಕೊಟ್ಟರು, ನಾನು ಶಿವನ ಇಮೇಜನ್ನು ಬಳಸ್ಕೊಂಡಿದ್ದೀನಿ ಅಂತ ಆ ವಿಶ್ಲೇಷಣೆ ಕೊಟ್ಟು ಮಾಡಿದ ಭಾಷಣ ಅಂದರೆ ಆ ಭಾಗ ಏನಿತ್ತು ಅದ್ರ ಬಗ್ಗೆ ಹಿಂದೂ ವಿರೋಧಿಯಾದ ಅಥವಾ ಹಿಂದೂ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂಥ ಮಾತುಗಳನ್ನು ರಾಹುಲ್ ಗಾಂಧಿ ಆಡಿದ್ದಾರೆ ಅಂತ ನಿನ್ನೆ ಸಾಕಷ್ಟು ಚರ್ಚೆ ಆಗಿದೆ. ಇವತ್ತು ಆ್ಯಕ್ಚುಲಿ ಅದೇ ಕಾರಣಕ್ಕೆ ಗುಜರಾತಲ್ಲಿ ಏನೋ ಕಾಂಗ್ರೆಸ್ ಕಚೇರಿ ಮೇಲೆ ಬಜರಂಗ ದಳದವರು ಮತ್ತು ದಾಳಿ ಮಾಡಿದ್ದಾರೆ. ಭಾಳ ಇಷ್ಟು ಡೆವಲಪ್ಮೆಂಟ್ ನಿನ್ನೆಯಿಂದ ಇಲ್ಲಿವರೆಗೆ ಇದನ್ನೇ ನೋಡಿದ್ರೆ ರಾಹುಲ್ ಗಾಂಧಿ ನಿನ್ನೆ ಏನು ಮಾತಾಡಿದರು ಅದು ಶಿವನ ಇಮೇಜ್ ಇಟ್ಕೊಂಡು ಮಾತಾಡ್ತಾ ಹಿಂದೂ ಧರ್ಮ ಯಾವತ್ತೂ ಹಿಂಸೆಗೆ ಪ್ರಚೋದನೆ ಕೊಟ್ಟಿಲ್ಲ, ಹಿಂಸೆಯನ್ನು ಪ್ರತಿಪಾದಿಸಿಲ್ಲ, ಸತ್ಯ ಇರಬೇಕು, ಅಹಿಂಸೆ ಇರಬೇಕು ಅನ್ನೋದನ್ನೇ ಪ್ರತಿಪಾದನೆ ಮಾಡಿದರು. ನಿರ್ಭೀತಿಯಿಂದ ಇರಬೇಕು ಅಂತ ಶಿವ ಅದನ್ನು ಪ್ರತಿನಿಧಿಸ್ತಾರೆ. ಶಿವನ ಒಂದು ಏನು ಕ್ಯಾರೆಕ್ಟರ್ ಇದೆ ಅಥವಾ ಶಿವನ ಒಂದು ವ್ಯಕ್ತಿತ್ವ ಏನಿದೆ ಅದು ಪ್ರತಿನಿಧಿ ಮಾಡುತ್ತೆ ಅನ್ನೋದನ್ನು ಅವರು ಎಕ್ಸ್ಪ್ಲೇನ್ ಮಾಡಿದ್ರು ನಿನ್ನೆ. ಇದು ಬರೀ ಶಿವ ಮಾತ್ರ ಅಲ್ಲ, ಬೇರೆ ಒಂದಷ್ಟು ರಿಲಿಜಿಯಸ್ ಎಕ್ಸಾಕ್ಟ್ಲಿ ಇವತ್ತು ಚರ್ಚೆ ಆಗ್ತಾ ಇರೋದು ಹಿಂದೂ ಧರ್ಮಕ್ಕೆ ಧಕ್ಕೆ ಉಂಟು ಮಾಡಿದ್ರು ಅಂತ ಶಿವನ ಕಾರಣಕ್ಕೆ ಮಾತಾಡ್ತಾ ಇದ್ದಾರೆ. ಆದರೆ ಮುಸ್ಲಿಮರಲ್ಲೂ ಇದೆ, ಕ್ರಿಶ್ಚಿಯನ್ರಲ್ಲೂ ಇದೆ. ಈ ಅಹಿಂಸೆ ಸತ್ಯದ ಆ ಮೌಲ್ಯಗಳನ್ನು ಈ ಎಲ್ಲ ಧರ್ಮಗಳು ಪ್ರತಿಪಾದಿಸ್ತವೆ ಅನ್ನೋದನ್ನು ರಾಹುಲ್ ಗಾಂಧಿ ಹೇಳಿದ್ರು. ಆದರೆ ಇವರು ಅದನ್ನು ಬರೀ ಯಾವುದು ಬೇಕೋ ಹೆಕ್ಕಿ ಅದನ್ನು ತೆಗೆದು ಚರ್ಚೆ ಮಾಡ್ತಿದ್ದಾರೆ. ನೀವು ಕೇಳಿದ ಪಾಯಿಂಟ್ ಅಂದರೆ ಯಾವುದು ಧರ್ಮದ ಒಂದು ಆಯಾಮದಲ್ಲಿ ಚರ್ಚೆಗಳನ್ನು ನಿಭಾಯಿಸ್ತಾ ಇದ್ರು ಅದನ್ನು ರಾಹುಲ್ ಗಾಂಧಿ ನಿನ್ನೆ ಶಿವನ ಒಂದು ಕಾನ್ಸೆಪ್ಟನ್ನು, ಶಿವನ ಪಾತ್ರವನ್ನು, ಶಿವನ ಪೌರಾಣಿಕ ಪಾತ್ರವನ್ನು, ವ್ಯಕ್ತಿತ್ವವನ್ನು ಇಟ್ಕೊಂಡು ಅವರು ಚರ್ಚೆಗೆ ಬಳಸ್ಕೊಂಡಿದ್ದಾರೆ. ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ಇದೇ ರೀತಿ ರಾಮನ ಐಕಾನನ್ನು ಇಟ್ಕೊಂಡು ರಾಜಕಾರಣ ಮಾಡಿದವರು BJP ಅವರು. ರಾಮನನ್ನು ಆದರ್ಶ ಪುರುಷನಾಗಿ ಮೌಲ್ಯಕ್ಕೆ ಎಲ್ಲದಕ್ಕೂ ಒಂದು ಐಕಾನಾಗಿ ಬಳಸ್ಕೊಂಡು ರಾಜಕಾರಣ ಮಾಡಿದವರು. ಆದರೆ ಅದನ್ನು ಹಿಂದೂ ಸೆಂಟ್ರಿಕ್ಕಾಗಿ ಮಾಡಿದರು. ಆದರೆ ಶಿವ ಆ ಥರದ ಹಿಂದೂ ಧರ್ಮದ ಒಂದು ದೇವರಾಗಿ ಪೂಜಿತವಾದ್ರೂ ಒಂದು ಸೆಕ್ಯುಲರ್ ಮೌಲ್ಯಗಳನ್ನು ಆತ ಪ್ರತಿನಿಧಿಸ್ತಾನೆ ಅನ್ನೋದು ಒಂದು ಏನು ವಿಶ್ಲೇಷಣೆ. ನಾನು ಆ್ಯಕ್ಚುಲಿ ಈ ನಿನ್ನೆ ಚರ್ಚೆ ಆದಾಗಿಂದ ನನಗೆ ನೆನಪಾಗ್ತಾ ಇದ್ದಿದ್ದು ರಾಮ್ ಮನೋಹರ್ ಲೋಹಿಯಾ ಅವರು ಬರೆದ ರಾಮ ಕೃಷ್ಣ ಶಿವ ಅನ್ನೋ ಆರ್ಟಿಕಲು. ಅದರಲ್ಲಿ 3 ಪಾತ್ರಗಳು ಭಾರತದ ಒಂದು ಏನೋ ಸಾಂಸ್ಕೃತಿಕವಾದಂಥ ಮತ್ತು ನಮ್ಮ ಒಟ್ಟಾರೆ ಬದುಕಿನಲ್ಲಿ ಆ 3 ಪಾತ್ರಗಳು ಹೆಂಗೆ ಇನ್ಫ್ಲೂಯೆನ್ಸ್ ಮಾಡಿದೆ ಅಂತ ತುಂಬ ಯಾವುದೇ ಒಂಥರ ರಾಮ ದೊಡ್ಡವನು ಕೃಷ್ಣ ದೊಡ್ಡವನು ಈ ಥರ ಯಾವುದೇ ಭೇದಗಳನ್ನು ಮಾಡದೆ 3 ವ್ಯಕ್ತಿತ್ವಗಳನ್ನ ವಿಶ್ಲೇಷಿಸ್ತಾರೆ. ಅದು ಹೇಳುವಾಗ ಶಿವನ ಬಗ್ಗೆ ಆಡಿದ ಕೆಲವು ಮಾತುಗಳನ್ನ ನಂಗೆ ಭಾಳ ಇಂಟ್ರೆಸ್ಟಿಂಗ್ ಅನಿಸ್ತು. ನಾನು 2-3 ಪ್ಯಾರಾಗಳಿದೆ ಅಷ್ಟೇ, ಓದ್ತೀನಿ. ರಾಮ ಕೃಷ್ಣ ಶಿವ ಈ 3 ಇಂಡಿಯಾದ ಪೂರ್ಣತ್ವದ 3 ಮಹತ್ ಸ್ವಪ್ನಗಳು. 3 ತಮ್ಮ ತಮ್ಮದೇ ಹಾದಿಯುಳ್ಳವರು. ರಾಮನದ್ದು ಸೀಮಿತ ವ್ಯಕ್ತಿತ್ವದಲ್ಲಿ ಪೂರ್ಣತೆ, ಕೃಷ್ಣನದ್ದು ಸಮೃದ್ಧ ವ್ಯಕ್ತಿತ್ವದಲ್ಲಿ ಪೂರ್ಣತೆ, ಶಿವನದಾದರೂ ಪ್ರಮಾಣಾತೀತ ಎಂದರೆ ಉದ್ದಗಲ ಎತ್ತರಗಳ ಗಾತ್ರ ಕಲ್ಪನೆಗೆ ಸಂಬಂಧವೇ ಇಲ್ಲದ ಗಾತ್ರದ ಮಾನಕ್ಕೆ ಸಿಲುಕದ ವ್ಯಕ್ತಿತ್ವದಲ್ಲಿ ಪೂರ್ಣತೆ. ಒಂದೊಂದು ಪೂರ್ಣವಾದ್ಯ ಅಂತ ಹೇಳ್ತಾರೆ. ಅಂದರೆ ರಾಮನಿಗೆ ಒಂದು ರೀತಿಯಲ್ಲಿ ಒಂದು ಲಿಮಿಟೇಷನಿಂದ ಒಂದು ಪರಿಪೂರ್ಣತೆ ಕಡೆಗೆ ಹೋದ ವ್ಯಕ್ತಿತ್ವ, ಕೃಷ್ಣನದ್ದು ಒಂದು ರೀತಿಯಲ್ಲಿ. ಆದರೆ ಆ ರೀತಿಯ ಹುಟ್ಟುಗಳಿಲ್ಲದ, ಅಂದರೆ ಎಲ್ಲಿ ಹುಟ್ಟಿದ ಶಿವ ಅಂತ ನಮಗೆ ಗೊತ್ತಿಲ್ಲ. ಸೊ ಅವನು ಅಗಾಧ ಅಂತ ಹೇಳ್ತಾ, ಅವನ ಗಾತ್ರವು ತುಂಬ ಅಗಾಧ ಅಂತ ಹೇಳ್ತಾ ಒಂದು ನಾವು ಸೀಮಿತ ಗ್ರಹಿಕೆಗಳು ಏನಿದೆಯೋ ಒಂದು ಪಾತ್ರದ ಬಗ್ಗೆ, ವ್ಯಕ್ತಿತ್ವದ ಬಗ್ಗೆ, ಅದು ಶಿವ ಆ ರೀತಿಯಾಗಿ ಚೌಕಟ್ಟಿಗೆ ಸಿಕ್ಕಲ್ಲ ಅಂತ ಇದರಲ್ಲಿ ಹೇಳ್ತಾ ಹೋಗ್ತಾರೆ. ರಾಮ ಮತ್ತು ಕೃಷ್ಣ ಮನುಷ್ಯ ಜೀವನವನ್ನೇ ಬದುಕಿದವರಾದರೆ ಶಿವ ಹುಟ್ಟಿಲ್ಲದವನು, ಸಾವು ಇಲ್ಲದವನು, ದೇವ ಸಹಜವೆಂಬಂತೆ ಅವನು ಅನಂತ. ಆದರೆ ದೇವತ್ವಕ್ಕೆ ವಿರುದ್ಧವಾಗಿ ಅವನ ಜೀವನ ಕಾಲದ ಅವಧಿಯಲ್ಲೇ ಸಂಭವಿಸಿದಂಥ ಘಟನೆಗಳಿಂದ ತುಂಬಿಕೊಂಡಿದೆ. ಮೆಟ್ಟಿಲು ಮೆಟ್ಟಿಲು ತೋರುವ ಹಾಗಿದೆ.
ಈ ಕಾರಣಕ್ಕೆ ಅವನನ್ನು ದೇವರು ಎನ್ನುವುದಕ್ಕಿಂತ ಗಾತ್ರಾತೀತ ಎನ್ನಬೇಕು. ಪ್ರಾಯಶಃ ಮಾನವ ಕುಲಕ್ಕೆ ಗೊತ್ತಿರುವ ಇಂತಹ ಗಾತ್ರಾತೀತತೆಯ ಕಥಾಕಲ್ಪನೆ ಅಥವಾ ಪುರಾಣ ನಿರ್ಮಿತಿ ಇವನೊಬ್ಬನದೇ ಸರಿ. ಈ ದೃಷ್ಟಿಯಿಂದ ಇವನ ಹತ್ತಿರಕ್ಕೆ ಬರಬಹುದಾದ ಕಲ್ಪನೆ ಇನ್ನೊಂದಿಲ್ಲ ಎಂಬುದಂತೂ ನಿಶ್ಚಿತ ಅಂತ ಲೋಹಿಯಾ ಬರೀತಾರೆ. ಸೊ ತನ್ನ ಮೌಲ್ಯಗಳ ಮೂಲಕ, ಆದರ್ಶದ ಮೂಲಕ ದೇವರೇ ಆಗಬೇಕು ಅಂತ ಹೊರಟ ರಾಮನನ್ನು ಪ್ರತಿಪಾದಿಸೋ BJPಗೆ ಮನುಷ್ಯನಾಗಬೇಕು ಮತ್ತು ಪ್ರಾಮಾಣಿಕನಾಗಿರಬೇಕು, ಸತ್ಯಕ್ಕೆ ಸಂದನಾಗಿರಬೇಕು ಅನ್ನುವಂಥ ಶಿವನ ಇಮೇಜು ಭಾಳ ಒಳ್ಳೆಯ ಪ್ರತಿರೋಧ ಕಾಣಿಸುತ್ತೆ. ಹಾಗಾಗಿ ನಿನ್ನೆ ರಾಹುಲ್ ಗಾಂಧಿ ಭಾಷಣದಲ್ಲಿ ಶಿವನನ್ನು ತಂದಿದ್ದು ಅಂಥ ಒಂದು ರಾಮನ ಐಡಿಯಾಕ್ಕೆ ಅಥವಾ BJPಯ ಧರ್ಮದ ಒಂದು ರಾಜಕಾರಣಕ್ಕೆ ಒಂದು ಒಳ್ಳೆಯ ಪ್ರತಿರೋಧದ ರೂಪದಲ್ಲಿ ಶಿವನನ್ನು ಚರ್ಚೆಗೆ ತಂದರು ಅಂತ ಅನಿಸುತ್ತೆ. ಇದು ಬರೀ ಒಂದು ಧರ್ಮದ ಆಯಾಮದಲ್ಲಿ ನೋಡೋದಲ್ಲ, ಒಂದು ಸಾಂಸ್ಕೃತಿಕ ರಾಜಕಾರಣದ ಒಂದು ಆಧ್ಯಾತ್ಮಿಕ ಕೌಂಟರ್ ಆಗಿ ನೋಡ್ಬೋದು ಅಂತ. ಶಿವನ ಆಧ್ಯಾತ್ಮಿಕತೆ ಬಗ್ಗೆ ರಾಹುಲ್ ಗಾಂಧಿ ನಿನ್ನೆ ಅಂತ ಅಲ್ಲ, ಅವ್ರು ಮುಂಚೆಯಿಂದಲೇ ಮಾತಾಡ್ಕೊಂಡು ಬಂದಿದ್ದಾರೆ. ಭಾರತ್ ಜೋಡೋ ಯಾತ್ರಾ ಟೈಮಲ್ಲಿ ಸಹ ತುಂಬಾ ಸಲ ಅಂದ್ರೆ ಶಿವನ ರೆಫರೆನ್ಸ್ಗಳು ತುಂಬಾ ಸಲ ಬಂದಿವೆ. ಹೌದು, ಅಂದ್ರೆ ನೋಡಿ, ಅಂದ್ರೆ ರಾಮ ಒಂದು ಆರ್ಯ ಕಲ್ಪನೆಯ ಐಕಾನ್. ಹೌದು. ಆದರೆ ಶಿವ ನಮಗೆ ಹರಪ್ಪ ಮೊಂಜಾದರ ಕಾಲದಿಂದ ಗೊತ್ತು, ಪಶುಪತಿ, ನಮ್ಮ ಸಾಮಾನ್ಯರ ಕೃಷಿಕರ ಅಥವಾ ಸಾಮಾನ್ಯರ ದೇವರು ಅಂತ ನಾವು ನೋಡಿದೀವಿ. ಮತ್ತೆ ಎಲ್ಲ ಇಂಡಿಯಾದಲ್ಲಿರೋ ಎಲ್ಲಾ ಕಲ್ಚರಲ್ಲೂ ಶಿವನ್ ಬಗ್ಗೆ ರೆಫರೆನ್ಸ್ ಇದೆ. ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿದೆ, ಬಟ್ ಅದು ಒಂದು ಎಂಡ್ ಆಗೋದು ಆ ಶಿವ ಅಂತ ನಾವೇನು ಪೂಜೆ ಮಾಡ್ತೀವೋ ಆ ಕಾನ್ಸೆಪ್ಟ್ ಅಲ್ಲ ಎಂಡ್. ಅಂದ್ರೆ ಒಂದು ಕಾನ್ಸೆಪ್ಟ್ ತರ ನೋಡ್ತಾರೆ ತುಂಬಾ ಜನ, ವ್ಯಕ್ತಿಯಾಗಿ ನೋಡಿದ್ರು ಸಹ. ನಾವು ಇಲ್ಲಿ ಇನ್ನೊಂದು ಘಟನೆಯನ್ನ ಲೋಹಿಯಾ ಅವರು ಬರೀತಾರೆ. ಅಂದ್ರೆ ಶಿವನ್ಗೆ ಯಾರೋ ಒಬ್ಬ ಪಾರ್ವತಿ ಜೊತೆಗೆ ಪೂಜೆ ಮಾಡೋದಕ್ಕೆ ನಿರಾಕರಿಸ್ತಾನಂತೆ. ಆಗ ಶಿವ ಅರ್ಧನಾರೀಶ್ವರನಾಗಿದ್ದರೆ ಪಾರ್ವತಿ ಮತ್ತು ತಾನು ಆಗಿರುವಂಥ ಒಂದು ರೂಪ ಆಗಿ, ಅರ್ಧನಾರೀಶ್ವರ ರೂಪ ಆಗಿ ಪಾರ್ವತಿಗೂ ಪೂಜೆ ಸಲ್ಲಿಸೋಂಗೆ ಮಾಡ್ತಾನೆ ಅನ್ನೋದು ಒಂದು ಪುರಾಣದ ಒಂದು ಕತೆ. ನಾವು ರಾಮನನ್ನು ನೋಡ್ತೀವಿ, ಒಬ್ಬ ಯಾರೋ ಏನೋ ಹೇಳಿದ ಕಾರಣಕ್ಕೆ ಸೀತೆಯನ್ನು ವನವಾಸಕ್ಕೆ ಕಳಿಸ್ತವನು ರಾಮ. ಆದರೆ ಶಿವ ತನ್ನ ಪತ್ನಿಗೆ, ತನಗೆ ಸಿಕ್ಕಷ್ಟೇ ಪತ್ನಿಗೆ ಗೌರವ ಸಿಗ್ತಲ್ಲ ಅಂದ ತಕ್ಷಣ ಒಂದು ಅರ್ಧನಾರೀಶ್ವರನ ರೂಪ ತಾಳ್ತಾನೆ. ಸೊ ಈ ಥರದ ಕಲ್ಚರಲ್ ಒಂದಿಷ್ಟು ಸಂಗತಿಗಳಿದೆ. ಅದನ್ನು ಯಾವ ಧಾರ್ಮಿಕ ಒಂದು ಇದನ್ನು ಹೇರಲಿಕ್ಕೆ ಪ್ರಯತ್ನ ಮಾಡ್ತಾರೆ, ನೈತಿಕತೆ ಅಥವಾ ಹಿಂದೂ ಧರ್ಮದ ಹೆಸರಲ್ಲಿ ಇರ್ತಾ ಇದ್ರು. ಅದಕ್ಕೆ ನಮ್ಮಲ್ಲೇ ಇರುವಂಥ ಪ್ರತಿರೋಧದ ಇನ್ನೊಂದು ಐಡಿಯಾನ ರಾಹುಲ್ ಗಾಂಧಿ ನಿನ್ನೆ ತಂದರು ಅಂತ ಅನ್ಸುತ್ತೆ. ಬರೀ ಧರ್ಮದ ದೃಷ್ಟಿಯಿಂದ ಹೇಳ್ತಾ ಇಲ್ಲ, ಬೇರೆ ಬೇರೆ ಆಯಾಮಗಳು, ಅಂದರೆ ಸಾಂಸ್ಕೃತಿಕ ರಾಜಕಾರಣ ಅಂತ ಹೇಳಿದ್ರೆ ಆ ದೃಷ್ಟಿಯಲ್ಲೂ ಕೂಡ ಇದೊಂದು ತುಂಬ ಒಳ್ಳೆ ಪ್ರತಿರೋಧದ ಒಂದು ಕಲ್ಪನೆ ಅಂತ ನನಗೆ ಅನಿಸ್ತು. ಈಗ ಇನ್ನೊಂದು ವಿಷಯ, ಮೇನ್ ವಿಷಯಕ್ಕೆ ಬರೋದಾದರೆ ಸರ್, ಈಗ ನಿನ್ನೆ ರಾಹುಲ್ ಗಾಂಧಿ ಅವರು ಏನು ಮಾತಾಡಿದ್ರು ಅದನ್ನು ಅವರು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದಾರೆ ಅಂತ ಅವ್ರು ಮಾತಾಡಿದ್ದ ಸ್ಪೀಚ್ನ ಒಂದು 10-11 ಸೆಕೆಂಡ್ಗಳ ಕ್ಲಿಪ್ ಇಟ್ಕೊಂಡು ಇಡೀ BJPಯ ಒಂದು ಇಕೋಸಿಸ್ಟಮ್ ಇರ್ಬೋದು, ಅವರ ಗೋಧಿ ಮೀಡಿಯಾ ಅಂತ ನಾವೇನು ಕರಿತೀವಿ, ಅವರುಗಳು ನಿನ್ನೆಯಿಂದ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ. ಅಂದರೆ ರಾಹುಲ್ ಗಾಂಧಿ ಮಾತಾಡಿರೋದ್ರಲ್ಲಿ ಅವರು ಯಾರು ಇವತ್ತು ಅವರೇ ಹಿಂದೂಗಳಂತ ಕರೀತಾರೋ ಅವರು ಬರೀ ಹಿಂಸೆಯನ್ನೇ ಪ್ರಚೋದಿಸ್ತಾರೆ, ದ್ವೇಷವನ್ನೇ ಪ್ರಚೋದಿಸ್ತಾರೆ ಅಂತ ಹೇಳಿರೋದನ್ನಷ್ಟೇ ಇಟ್ಕೊಂಡು ಅವರು ಇಡೀ ಹಿಂದೂ ಧರ್ಮವನ್ನು ಪಾಲಿಸೋರನ್ನೆಲ್ಲ ಹಿಂಸಾಚಾರಿಗಳಂತ ಹೇಳಿದ್ರು ಅಂತ ಹೇಳಿ ಒಂದು ದೊಡ್ಡ ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡ್ಲಿಕ್ಕೆ ನೋಡ್ತಿದ್ದಾರೆ. ಪ್ಲಸ್ ಅದು ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ ಪಕ್ಷವನ್ನು ಅವ್ರು ಮುಂಚೆಯಿಂದನೇ ಒಂದು ಹಿಂದೂ ವಿರೋಧಿ ಅಂತ ಹೇಳಿ ಅವ್ರಿಗೊಂದು ಪಟ್ಟ ಕಟ್ಟುವಂಥದ್ದು BJP RSS ಮಾಡ್ಕೊಂಡು ಬಂದಿರುವಂಥದ್ದು ಒಂದು ಪಾಲಿಟಿಕ್ಸ್ ಅದು. ಸೊ ನಿನ್ನೆಯಿಂದ ಕೂಡ ಇಂತಹ ಎಡಿಟೆಡ್ ಕ್ಲಿಪ್ಗಳು ತುಂಬ ಹೋಗ್ತಾ ಇದೆ, ಸೋಷಿಯಲ್ ಮೀಡಿಯಾ ಇರ್ಬೋದು, TV ಚಾನಲ್ಗಳಿರ್ಬೋದು. ಸೊ ಇದನ್ನು ಯಾವ ರೀತಿ ನೋಡ್ತೀರಾ ಸರ್ ನೀವು? BJP ಯಾವ ಹಿಂದೂ ಧರ್ಮವನ್ನು ಪ್ರತಿಪಾದಿಸ್ತದೆ ಅದು ಹಿಂದೂ ಧರ್ಮನೇ ಅಲ್ಲ ಅಂತ ಹಿಂದೂ ಧರ್ಮದ ತುಂಬ ಕಟ್ಟ ಪಾಲಕರು ಯಾರು ಪಾಲಿಸ್ತಾ ಇದ್ದಾರೆ ಅವರೆಲ್ಲರೂ ಟೀಕೆ ಮಾಡ್ತಾ ಬಂದಿದ್ದಾರೆ. ಈ ಭಾಳ ರೀಸೆಂಟಾಗಿ ನೆನೆಸ್ಕೋಬೋದಾದರೆ ಶಂಕರಾಚಾರ್ಯರು ಅಯೋಧ್ಯೆಯ ಸಂದರ್ಭದಲ್ಲಿ BJPಯ ಹಿಂದೂ ಧರ್ಮ ಅಂತ ಯಾವುದನ್ನು ಪ್ರತಿಪಾದಿಸ್ತಾ ಇದೆ ಅಥವಾ ಹಿಂದೂ ಧರ್ಮದ ರಕ್ಷಕರು ಅಂತ ಹೇಳ್ಕೊಳ್ತಾ ಇದೆ, ಅದು ಆ್ಯಕ್ಚುಲಿ ಯಾವ ರೀತಿಯ ಹಿಂದೂ ಧರ್ಮನ ಪಾಲಿಸ್ತಾ ಇದೆ, ಅದು ಬೇಸಿಕಲಿ ಹಿಂದುತ್ವ. ಅಂದರೆ ಇವರು ಕಟ್ಟಿಕೊಂಡ ಹಿಂದುತ್ವದ ಐಡಿಯಾಲಜಿ, ಅದು ಹಿಂದೂ ಧರ್ಮ ಅಲ್ಲ. ನಾವು ಏನೋ ಸ್ವಾಮಿ ವಿವೇಕಾನಂದರು ಹೇಳಿದ ಹಿಂದೂ ಧರ್ಮ, ಅವರು ಕೂಡ ಅದರ ಟೀಕಾಕಾರರಾಗಿದ್ದರು. ಹಿಂದೂ ಧರ್ಮದ ಸಂಪ್ರದಾಯದ ಬಗ್ಗೆ, ತುಂಬ ಕಟ್ಟುಪಾಡುಗಳ ಬಗ್ಗೆ ಭಾಳ ಟೀಕೆ ಮಾಡ್ತಾರೆ. ಆದರೆ ಅವರು ಹೇಳ್ತಾ ಇದ್ದ ಹಿಂದೂ ಧರ್ಮ ಯಾವುದು, ಇವರು ಪ್ರತಿಪಾದಿಸ್ತಾರ ಹಿಂದೂ ಧರ್ಮ ಯಾವುದು? ಇವರು BJP ರಾಜಕೀಯ ಉದ್ದೇಶಕ್ಕೆ ಕಟ್ಟಿಕೊಂಡ ಹಿಂದುತ್ವದ ಐಡಿಯಾಲಜಿಯನ್ನು ಯಾರು ವಿರೋಧಿಸ್ತಾರೋ ಅದನ್ನು ಹಿಂದೂ ಧರ್ಮದ ವಿರೋಧಕರು ಅಥವಾ ಹಿಂದೂ ಧರ್ಮಕ್ಕೆ ಧಕ್ಕೆ ಉಂಟು ಮಾಡೋರು ಅನ್ನೋದನ್ನು ಬಿಂಬಿಸೋ ಪ್ರಯತ್ನ ಯಾವಾಗಲೂ ಮಾಡಿದೆ. ಅದು ಎಲ್ಲ ಕಾಲಕ್ಕೂ ಮಾಡ್ತಾ ಬಂದಿದ್ದಾರೆ. ಇವಾಗ ಒಟ್ಟಾರೆಯಾಗಿ ಬರೀ ಹಿಂದೂ ಧರ್ಮ ಅಷ್ಟೇ ಅಲ್ಲ, ಇಲ್ಲಿ ಧಕ್ಕೆ ಉಂಟು ಮಾಡಿದ್ದು ಏನೂ ಮಾತಾಡೇ ಇಲ್ಲ ಇಲ್ಲಿ. ಅಂದರೆ ಅವ್ರು ಹೇಳಿದ್ದು ಹಿಂದೂ ಧರ್ಮೀಯರು ಪೂಜಿಸುವ ಶಿವ
ಸತ್ಯವನ್ನು ಅಹಿಂಸೆಯನ್ನು ಪ್ರತಿಪಾದಿಸ್ತಾನೆ. ಆದರೆ ನೀವು ಹಿಂಸೆಯನ್ನು ಮಾಡ್ತಾ ಇದ್ದೀರಿ. ನಿಮ್ಮನ್ನು ನೀವು ಹಿಂದೂಗಳಂತ ಕರೆಸ್ಕೊಳ್ತೀರಾ, ಆದರೆ ನೀವು ಮಾಡ್ತಾ ಇರೋದು ಹಿಂದೂ ಧರ್ಮಕ್ಕೆ ವಿರುದ್ಧವಾದ. ಎಕ್ಸಾಕ್ಟ್ಲಿ. ಸೊ ನೋಡಿ, ನಾವು ಈಗ ಹಿಂದೂ ಧರ್ಮದ ಯಾವುದೇ ದೇವರನ್ನು ತಗೊಳ್ಳಿ, ಅದು ಸೌಮ್ಯವಾದ್ದು, ಸೌಹಾರ್ದವಾದ್ದು. ಅದು ಅಂದರೆ ನಮ್ಮೊಳಗೆ ಒಂದು ಏನಂತೀವಿ, ಒಂದು ಮಂದಹಾಸನ, ಒಂದು ಅಭಿಮಾನನ, ಒಂದು ಪ್ರೀತಿಯನ್ನು, ಸಾಫ್ಟ್ ಫೀಲಿಂಗ್, ಕರೆಕ್ಟ್, ಎಕ್ಸಾಕ್ಟ್ಲಿ, ಅದನ್ನು ಉದ್ದೀಪಿಸುವಂಥದ್ದು. ಆದರೆ ಕಳೆದ 10 ವರ್ಷದಲ್ಲಿ BJP ಯಾವ ಥರದ ಐಕಾನ್ಗಳು ಕ್ರಿಯೇಟ್ ಮಾಡಿದೆ? ಉಗ್ರ ರಾಮ, ಉಗ್ರ ಹಿಂದೂ, ಉಗ್ರ ಆಂಜನೇಯ, ಈ ಥರದನ್ನೇ ಅಂದರೆ ಯಾವುದು ಹಿಂದೂ ಧರ್ಮ ಪ್ರತಿಪಾದಿಸೇ ಇಲ್ಲ, ಅದನ್ನು ಈ BJP ಅಥವಾ RSS ಕಟ್ಟಿಕೊಡ್ತಾ ಬಂದಿದೆ. ಒಂದು ಆಂಗ್ರಿ, ಒಂದು ಮ್ಯಾಸ್ಕ್ಯುಲಿನ್ ಆದಂತ ತುಂಬಾ ಹಾರ್ಡ್ ಅಂತಹ ಫೀಚರ್ಸ್ಗಳನ್ನೇ ಮುನ್ನೆಲೆಗೆ ಬಿಟ್ಟು, ಅಂದ್ರೆ ತುಂಬಾ ಸಾಫ್ಟ್ ಇರೋದಂದ್ರೆ ತುಂಬಾ ಅದು ಕೆಟ್ಟದ್ದು ಅನ್ನೋ ರೀತಿಯಲ್ಲಿ ಇದಾಯ್ತದು. ಎಕ್ಸಾಕ್ಟ್ಲಿ. ನಿನ್ನೆ ನೋಡಿ, ನಿನ್ನೆ ನಡೆದ ಘಟನೆಯನ್ನೇ ನಾವು, ನಿನ್ನೆ ನಡೆದದ್ದು ಮತ್ತು ಇವತ್ತು ನಡೆದ ಘಟನೆ ಎರಡನ್ನ ನಾವು ಈ ಹಿನ್ನೆಲೆಯಲ್ಲಿ ನೋಡ್ಬೋದು. ನಿನ್ನೆ ರಾಹುಲ್ ಗಾಂಧಿ ಅವರು ಮಾತಾಡಿದ್ದನ್ನು ಇವರು ಹಿಂದೂ ಧರ್ಮಕ್ಕೆ ಧಕ್ಕೆ ಉಂಟು ಮಾಡುವಂತಹ ಮಾತುಗಳಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಪ್ರತಿರೋಧ ಇದೆಯಲ್ಲ, ಇದು ಒಂದು ಸಂವಾದದ ರೂಪದಲ್ಲೋ ಅಥವಾ ಒಂದು ವೈಚಾರಿಕ ರೀತಿಯಲ್ಲಿ ಆಗ್ಬೋದಾಗಿತ್ತು. ಆದರೆ ಇವತ್ತು ಗುಜರಾತಲ್ಲಿ ಕಾಂಗ್ರೆಸ್ ಕಚೇರಿ ಮೇಲೆ ದಾಳಿ ನಡೆದಿದೆ. ಯಾವ ಹಿಂದುತ್ವ ಉಗ್ರವಾದ್ದು, ಅಹಿಂಸೆಯಿಂದ ಕೂಡಿದ್ದು ಅಂತ ರಾಹುಲ್ ಗಾಂಧಿ ಹೇಳ್ತಾರೋ ಅದಕ್ಕೆ ಬೆಸ್ಟ್ ಉದಾಹರಣೆ ಇವತ್ತೇ ಸಿಕ್ಕಿದೆ. ಇವತ್ತು BJP ಹೇಳಿದ್ನ ಪ್ರೂವ್ ಮಾಡಿದ್ದಾರೆ. ಅಂದರೆ ರಾಹುಲ್ ಗಾಂಧಿ ನಿಮ್ಮ ಹಿಂದುತ್ವ ಹಿಂಸೆಯಿಂದ ಕೂಡಿದ್ದು ಅಂತ ಏನು ಹೇಳ್ತಾರೆ, ಅದಕ್ಕೆ ಇವತ್ತು ಬೆಸ್ಟ್ ಎಕ್ಸಾಂಪಲೇ ಸಿಕ್ಕಿದೆ ಮಾರನೇ ದಿನ. ಇದನ್ನೇ ರಾಹುಲ್ ಗಾಂಧಿ ಹೇಳ್ತಾ ಇದ್ದು, ನೀವು ಪಾಲಿಸ್ತಾ ಇರೋದು, ನೀವು ಪ್ರತಿಪಾದಿಸ್ತಾ ಇರೋದು ಹಿಂದೂ ಧರ್ಮ ಅಲ್ಲ, ನಿಮ್ಮ ರಾಜಕೀಯ ಉದ್ದೇಶಕ್ಕೆ ರೂಪಿಸಿಕೊಂಡ ಹಿಂದುತ್ವದ ಐಡಿಯಾಲಜಿ ಅಂತ. ಅಂದರೆ ಈ ಹಿಂದೂಯಿಸಮ್ ಮತ್ತು ಹಿಂದುತ್ವ ಬೇರೆ ಬೇರೆ ಅಂತ ಹೇಳುವಂತಹ ಇದೊಂದು ಚರ್ಚೆ ಇದಕ್ಕಿಂತ ಹಿಂದೆಯಿಂದಲೇ ಮಾಡ್ಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ಸಲ್ಲಿ ಶಶಿ ತರೂರ್ ಅಂತವ್ರು ಇರ್ಬೋದು, ಖರ್ಗೆ ಅವರು ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಇಲ್ಲಿ ಕರ್ನಾಟಕಕ್ಕೆ ಬರೋದಾದರೆ ಸಿದ್ದರಾಮಯ್ಯ ಅವರು ಇರ್ಬೋದು, ಎಲ್ಲರೂ ಅದನ್ನು ಒಂಥರ ಅದರ ವ್ಯತ್ಯಾಸಗಳನ್ನ ಯಾವತ್ತೂ, ಆ ಚರ್ಚೆನ ಯಾವತ್ತೂ ಮಾಡ್ತಾನೆ ಇದ್ರು. ಮೀಡಿಯಾದ ಮುಂದೆ ಇರ್ಬೋದು, ಅವ್ರ ಬರಹಗಳಲ್ಲಿ ಇರ್ಬೋದು. ಹೌದು. ಅಂದರೆ ಅವ್ರದ್ದು ಒಂದು ರಾಜಕೀಯ ಉದ್ದೇಶಕ್ಕೆ ಎಲ್ಲವನ್ನೂ ಅಪ್ರಾಪ್ರಿಯೇಟ್ ಮಾಡ್ಕೊಂಡಿದ್ದಾರೆ. ನಮಗೆ ಬೆಸ್ಟ್ ಎಕ್ಸಾಂಪಲ್ ತಗೊಳ್ಳೋದಾದರೆ, ಅಂಬೇಡ್ಕರ್ ಅಷ್ಟು ಕಟುವಾಗಿ ಹಿಂದುತ್ವವನ್ನು, ಹಿಂದೂ ಧರ್ಮವನ್ನು ವಿರೋಧಿಸಿದವ್ರು ಮತ್ತೊಬ್ಬರು ಇಲ್ಲ. ಅವರು ಕಡೆಗೆ ಬೌದ್ಧ ಧರ್ಮಕ್ಕೆ ಮತಾಂತರ ಆದರು. ಅಂಥವ್ರನ್ನ ಇವರು ಅಪ್ರಾಪ್ರಿಯೇಟ್ ಮಾಡಿಕೊಂಡು ತಮ್ಮ ರಾಜಕೀಯ ಉದ್ದೇಶಕ್ಕೆ ಅಪ್ರಾಪ್ರಿಯೇಟ್ ಮಾಡ್ಕೊಳ್ತಾರೆ. ಇದಿಷ್ಟೇ ಸಾಕು BJPಯ ಒಟ್ಟು ಅದರ ಅಪ್ರೋಚ್. ಧರ್ಮ ಅನ್ನೋದು ಒಂದು ರಾಜಕೀಯದ ಅಸ್ತ್ರ, ಒಂದು ಟೂಲ್ ಅಷ್ಟೇ. ಸೊ ಅದನ್ನ ನಿನ್ನೆ ರಾಹುಲ್ ಗಾಂಧಿ ಅವರು ಕೌಂಟರ್ ಮಾಡಲಿಕ್ಕೆ ಅವರದೇ ಸ್ಟೈಲಲ್ಲಿ ಒಂದು ಧಾರ್ಮಿಕವಾದ ಐಕಾನನ್ನೇ ಬಳಸ್ಕೊಂಡು, ಬಟ್ ಅದಕ್ಕಿರುವ ಸೆಕ್ಯುಲರ್ ಆಯಾಮಗಳನ್ನು, ಸಾಂವಿಧಾನಿಕವಾದಂಥ ಆಶಯಗಳು, ಅಂದರೆ ಯಾಕೆಂದರೆ ಈ ನಮ್ಮ ಸಂವಿಧಾನ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದೆ ಅಹಿಂಸೆಯ ಮಾರ್ಗದ ಹೋರಾಟದ ಮೂಲಕ, ಸತ್ಯಾಗ್ರಹದ ಮೂಲಕ. ಸೊ ಆ ಆಶಯಗಳ ಮೇಲೆ ಇವತ್ತು ನಮ್ಮ ಸಂವಿಧಾನ ಇದೆ. ಸಮಾನತೆ ಅಂತ ಇದೆ, ಸೌಹಾರ್ದತೆ ಅಂತ ಇದೆ, ಸ್ವಾತಂತ್ರ್ಯ ಅಂತಿದೆ. ಈ ಎಲ್ಲ ಆಶಯಗಳಿಗೆ ತದ್ವಿರುದ್ಧವಾಗಿ ನಡ್ಕೊಂಡ್ಬಂದಿರೋದು BJP. ಸೊ ಅದನ್ನು ಒಡೆಯೋದಕ್ಕೆ ನಾವು ಈ ಐಕಾನನ್ನು ಬಳಸ್ಕೊಂಡಿದ್ದಾರೆ ನಿನ್ನೆ ಅನ್ನೋದು ನಾವು ನೋಡ್ಬೋದು. ಸರ್, ಈಗ ಇನ್ನೊಂದು ಗೊತ್ತಿಲ್ಲ, ಅದೊಂಥರ ಕಾಂಟ್ರಡಿಕ್ಷನ್ ಅಂತ ಕೆಲವು ಜನ ವಾದ ಮಾಡ್ತಿದ್ದಾರೆ. ಅಂದರೆ ರಾಹುಲ್ ಗಾಂಧಿ ಅವರು ಅಥವಾ ಇಡೀ ಇಂಡಿಯಾ ಬ್ಲಾಕ್ ಏನಿದೆ, ಅವರೆಲ್ಲರೂ ಫಸ್ಟ್ ಡೇ ಆಫ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಷನ್ನ ತಂದು ಜೈ ಸಂವಿಧಾನ್ ಅಂತ ಹೇಳಿ ತುಂಬ ಪ್ರೋಗ್ರೆಸಿವ್ ಆದಂತಹ ಒಂದು ಡಿಸ್ಕೋರ್ಸ್ ಅಥವಾ ಒಂದು ಚರ್ಚೆನ ಸೆಟ್ ಮಾಡಿದ್ರು ಒಂದು ಫಸ್ಟ್ ಡೇ. ಆಮೇಲೆ ನಿನ್ನೆ ರಾಹುಲ್ ಗಾಂಧಿ ಅವರು ಬಂದು ರಿಲಿಜಿಯಸ್, ಅಂದರೆ ಧಾರ್ಮಿಕ, ಶಿವನ ಚಿತ್ರ ಇರ್ಬೋದು, ಆ ಥರ ಒಂಥರ ಧಾರ್ಮಿಕತೆಯನ್ನು ನಿನ್ನೆ ಇದಕ್ಕೆ ತಗೊಂಡು ಬಂದರು ಪಾರ್ಲಿಮೆಂಟಲ್ಲಿ ಮಾತಾಡ್ತಾ. ಈಗ ಇದು ಒಂಥರ ಕಾಂಟ್ರಡಿಕ್ಷನ್ ಅಲ್ವಾ ಅಂತ ಅನ್ಸುತ್ತೆ ನಿಮಗೆ? ಅಲ್ಲೊಂದು ಕಾಂಟ್ರಡಿಕ್ಷನ್ ಇದೆಯಾ ಇದರಲ್ಲಿ? ಇಲ್ಲ. ಯಾಕೆ ಈ ಥರ ಈ ಚರ್ಚೆ ಹುಟ್ಟಾಗ್ತಿರೋರು ಯಾಕೆ ಸೆಲೆಕ್ಟಿವ್ ಆಗಿದ್ದಾರೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಶಿವನ ಬಗ್ಗೆ ಒಂದು ಹೆಚ್ಚು ವಿಸ್ತೃತವಾಗಿ ಮಾತಾಡಿದ್ದಾರೆ ಅನ್ನೋದು ನಿಜ. ಶಿವನನ್ನು ಮೊದಲಿಗೆ ಚರ್ಚೆ ಮಾಡಿದ್ರು, ಫೋಟೋ ತಂದು ತೋರಿಸಿ ಎಲ್ಲ ಮಾಡಿದ್ರು ಅಂತ. ಆದರೆ ಅದ್ರ ಜೊತೆಗೆ ಮುಸ್ಲಿಂ ಧರ್ಮದಲ್ಲಿ ಇರೋದ್ರ ಬಗ್ಗೆನೂ ಮಾತಾಡಿದ್ರು, ಕ್ರಿಶ್ಚಿಯನ್ ಧರ್ಮದಲ್ಲೂ ಕೂಡ ಹೇಗೆ ಸತ್ಯ, ಶಾಂತಿ, ಅಹಿಂಸೆ ಅನ್ನೋದು ಹೇಗಿದೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಮೂಲಭೂತವಾಗಿ ಸಂವಿಧಾನ ಕೂಡ ನಮ್ಮೆಲ್ಲರಿಗೂ ಸರ್ವಧರ್ಮ ಸಮಾನತೆ ಬಗ್ಗೆನೇ ಮಾತಾಡುತ್ತೆ. ಆ ಆಶಯಗಳನ್ನು ನೆನಪಿಟ್ಕೊಂಡು, ಅಂದರೆ ಅದನ್ನು ಗಮನದಲ್ಲಿ ಇಟ್ಕೊಂಡೇ ರಾಹುಲ್ ಗಾಂಧಿ ಅವರು ಶಿವನ ಬಗ್ಗೆನೂ ಮಾತಾಡಿದ್ದಾರೆ. ಮುಸ್ಲಿಂ ಧರ್ಮ ಅಂದರೆ ಹಿಂದೂ ಧರ್ಮದ ಶಿವನ ಬಗ್ಗೆನೂ ಮಾತಾಡಿದ್ದಾರೆ, ಮುಸ್ಲಿಂ ಧರ್ಮದಲ್ಲಿರೋ ಈ ಮೌಲ್ಯಗಳ ಬಗ್ಗೆ ಮಾತಾಡಿದ್ದಾರೆ, ಕ್ರಿಶ್ಚಿಯನ್ ಧರ್ಮದಲ್ಲಿರೋ ಮೌಲ್ಯಗಳ ಬಗ್ಗೆನೂ ಮಾತಾಡಿದ್ದಾರೆ. ಆಮೇಲೆ ಗುರುನಾನಕ್ ಫೋಟೋ, ಗುರುನಾನಕ್ ಬಗ್ಗೆನೂ ಮಾತಾಡಿದ್ದಾರೆ, ಮಹಾವೀರನ್ ಫೋಟೋ ತೋರಿಸ್ತಾರೆ. ಸೊ ನಮ್ಮ ಧರ್ಮ, ನಮ್ಮ ಭಾರತದ ಪ್ರಮುಖ ಎಲ್ಲ ಧರ್ಮಗಳು ಈ ಮೌಲ್ಯಗಳನ್ನು ಹೇಗೆ ಎತ್ತಿಡಿತಾ ಇದೆ, ಎಲ್ಲ ಧರ್ಮದಲ್ಲೂ ಇದೆ ಇದು ಅನ್ನೋ
ಆಶಯ ಎಲ್ಲ ಧರ್ಮಗಳು ಕೂಡ ಸತ್ಯ, ಅಹಿಂಸೆ ಇಂಥ ಒಳ್ಳೆ ಮೌಲ್ಯಗಳನ್ನೇ ಪ್ರತಿಪಾದಿಸ್ತವೆ. ಅದರಿಂದ ನಾವೆಲ್ಲ ಒಂದು ಅಂತ ಹೇಳುವ ಒಂದು ಕಾನ್ಸ್ಟಿಟ್ಯೂಷನಲ್ ಮೌಲ್ಯನೇ ಎಕ್ಸಾಕ್ಟ್ಲಿ. ಸೊ ಕಾನ್ಸ್ಟಿಟ್ಯೂಷನ್ ಏನನ್ನು ಹೇಳ್ತಾ ಇದೆ ಅದನ್ನ ಹೆಚ್ಚು ಹತ್ತಿರವಾಗಬಹುದು ಅನ್ನೋ ಕಾರಣಕ್ಕೆ ಧಾರ್ಮಿಕವಾದ ಅಂಶಗಳನ್ನು ಅಲ್ಲಿರುವಂಥ ಸತ್ಯನೇ ಎತ್ತಿ ಹಿಡಿದಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ ಇಲ್ಲೇನೋ ನನಗೇನೋ ಕಾಂಟ್ರಡಿಕ್ಷನ್ ಆಗಿ ಕಾಣಿಸ್ತಾ ಇಲ್ಲ. ಮತ್ತು ಇದೊಂದು ಬೆಟರ್ ಸ್ಟ್ರಾಟಜಿಯಾಗಿ ಕಾಣುತ್ತೆ. ಯಾಕೆಂದರೆ ಧರ್ಮದ ನೆಲೆಯಲ್ಲೇ ಎಲ್ಲವನ್ನೂ ನೋಡುವ, ಎಲ್ಲವನ್ನೂ ಒಂದು ರೀತಿಯ ರಾಜಕೀಯ ಆಟ ಆಡುವ BJPಗೆ ಮೋಸ್ಟ್ಲಿ ಇದು ಸರಿಯಾದ ಒಂದು ಪ್ರತಿರೋಧ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಆಗ ನಾವು ಮಾತಾಡಿದಾಗ ಅವರ ಆಯುಧವನ್ನೇ ಅವರಿಗೆ ಬಳಸ್ದಂಗೆ ಒಳ್ಳೆ ರೀತಿಯಲ್ಲಿ ಅದನ್ನ ನೋಡಿ, ಅದನ್ನ ಇಲ್ಲಿ ಧರ್ಮನ ಒಂದು ಅಪೀಸ್ಮೆಂಟಿಗೆ ಬಳಸ್ತಾರೆ ಅನ್ನೋ ಆರೋಪ ಇದೆಯಲ್ಲ, ಅಂಥದ್ದು ಯಾವುದೂ ಇಲ್ಲ. ಇಲ್ಲಿ ಹೇಳ್ತಾರೋ ಸತ್ಯ ಇರಬೇಕು, ಅಹಿಂಸೆ ಇರಬೇಕು ಅನ್ನೋ ಮೌಲ್ಯಗಳ ಬಗ್ಗೆನೇ ಮಾತಾಡ್ತಾರೆ. ಮತ್ತೆ ಎಲ್ಲ ಕಡೆಗೂ ಇದೆ, ಅಂದ್ರೆ ಒಬ್ರು ಮೇಲೂ ಒಬ್ರು ಕೆಳಗು ಅಂತ ಏನು ಇಲ್ಲ. ಕರೆಕ್ಟ್. ಸೊ ಸರ್, ಈಗ ಮುಂದುವರೆದು ಈಗ ನಿನ್ನೆ ರಾಹುಲ್ ಗಾಂಧಿ ಬರೀ ಇಷ್ಟು ಮಾತ್ರ ಅಲ್ಲ, ಅವರು ಸಾಮಾನ್ಯವಾಗಿ 1 ಗಂಟೆ 45 ನಿಮಿಷ ಆಸ್ಪಾಸಲ್ಲಿ ಮಾತಾಡಿದ್ದಾರೆ. ಅಲ್ಲಿ ಈಗ ನಮ್ಮ ಸ್ಪೀಕರ್ ಏನಿದ್ದಾರೆ ಓಂ ಬಿರ್ಲಾ ಅವರು ಈಗ ಅವರ 2ನೇ ಟರ್ಮಲ್ಲಿ ಇದ್ದಾರೆ. ಅವರಿಗೂ ಕೂಡ ನಿನ್ನೆ ಕೆಲವು ಪಾಠಗಳನ್ನ ತುಂಬ ವ್ಯಂಗ್ಯವಾರಿತವಾಗಿ ಅಥವಾ ಏನು ಹೇಳೋದು ಅವರಿಗೆ ಮುಟ್ಟೋ ರೀತಿಯಲ್ಲಿ ನಿನ್ನೆ ಹೇಳಿದರು. ಅಂದರೆ ನೀವು ನನ್ನ ಜೊತೆ ರಾಹುಲ್ ಅಂದರೆ ಅವರನ್ನು ಯಾವಾಗ ಅವರು ಚುನಾವಣೆ ಆಗಿ ಆಯ್ಕೆಯಾಗಿ ಮೇಲೆ ಹೋಗ್ತಾರೆ, ಆಗ ಪ್ರಧಾನಮಂತ್ರಿಗಳು ವಿಪಕ್ಷ ನಾಯಕ ಇಬ್ಬರು ಅವರನ್ನು ಹೋಗಿ ಅಲ್ಲಿ ಹೋಗಿ ಬಿಟ್ಟು ಅವರಿಗೆ ವಿಶ್ ಮಾಡಿ ಬರುವಂಥದ್ದು ಕ್ರಮ. ಆಗ ರಾಹುಲ್ ಗಾಂಧಿ ಫಸ್ಟಿಗೆ ಮೋದಿ ಅವರಿಗೆ ವಿಶ್ ಮಾಡ್ತಾ ತಲೆ ಬಗ್ಸಿ ಒಂಥರ ವಿಧೇಯ ಅವರಿಗೆ ಅವ್ರ ಜೊತೆ ನಡ್ಕೊಂಡ್ರು. ಆಮೇಲೆ ರಾಹುಲ್ ಗಾಂಧಿ ಅವರಿಗೆ ವಿಶ್ ಮಾಡ್ತಾ ಅಂದ್ರೆ ಸಮಾನವಾಗಿ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಶೇಕ್ ಹ್ಯಾಂಡ್ ಮಾಡಿದ್ರು. ಆಮೇಲೆ ಕಿರಣ್ ರಿಜಿಜು ಅವರಿಗೆ ಕೂಡ ಅದೇ ರೀತಿ ಇದು ಶೇಕ್ ಹ್ಯಾಂಡ್ ಮಾಡಿದ್ರು. ಸೊ ಅದನ್ನ ನಿನ್ನೆ ರಾಹುಲ್ ಗಾಂಧಿ ಅವ್ರು ಮೆನ್ಷನ್ ಮಾಡ್ತಾ, ನೀವು ನನ್ನ ಜೊತೆ ಸಮಾನವಾಗಿ ನೋಡಿದ್ರು, ಆದರೆ ಪ್ರಧಾನಮಂತ್ರಿ ಮುಂದೆ ತುಂಬಾ ಬಗ್ಗಿ ನಮಸ್ಕರಿಸ್ತೀರಾ, ಅಲ್ಲೇ ನಿಮ್ದು ಒಂಥರ ಗೊತ್ತಾಗುತ್ತೆ. ಬಟ್ ಸ್ಪೀಕರ್ ಆಗಿದ್ದವನು ಎಲ್ಲರ ಅಂದ್ರೆ ಸದನಕ್ಕೆ ಒಂದು ಬಾಸ್ ಇದ್ದಂಗೆ. ಸೊ ನೀವು ಎಲ್ಲರನ್ನ ಸಮಾನವಾಗಿ ನೋಡ್ಬೇಕಂತ ಅವರಿಗೂ ಒಂದು ಪಾಠ ಮಾಡಿದ್ರು ನಿನ್ನೆ ರಾಹುಲ್ ಗಾಂಧಿ ಅವರು. ಹೌದು, ನಿನ್ನೆ ನಾವು ಆರಂಭದಲ್ಲಿ ಮಾತಾಡ್ದಂಗೆ ನಿನ್ನೆ ಭಾಷಣ ಒಂದು ಕಡೆಗೆ ಒಂಥರ ಐಡಿಯಾಲಜಿಕಲ್ ಆದಂಥ ಸಂಗತಿಯ ಮೂಲಕ BJPಯ ಚರ್ಚೆಯನ್ನು ಕಟ್ಟಾಕೋದು ಒಂದಾದರೆ, ಇನ್ನೊಂದು ಕಾನ್ಸ್ಟಿಟ್ಯೂಷನಲ್ಲಿ ನಾವು ಇಡೀ ಸದನದಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದನ್ನ ಪ್ರತಿಯೊಬ್ಬರಿಗೂ ರಿಮೈಂಡ್ ಮಾಡುವುದೇ ರಾಹುಲ್ ಗಾಂಧಿಯವರ ಭಾಷಣ ಉದ್ದೇಶ ಆಗಿತ್ತೇನೋ ಅಂತ. ಯಾಕೆಂದರೆ ಅವರು ರೂಲ್ ಬುಕ್ಗಳ ಬಗ್ಗೆ ಮಾತಾಡಿದ್ರು, ಸಾಂವಿಧಾನಿಕ ಸ್ಥಾನದ ಜವಾಬ್ದಾರಿಯನ್ನು ರಿಮೈಂಡ್ ಮಾಡಿದ್ರು. ಇದೇ ಬಿರ್ಲಾ ಅವರು ಕಳೆದ ಅವಧಿಯಲ್ಲಿ ಎಷ್ಟರ ಮಟ್ಟಿಗೆ ವಿರೋಧ ಪಕ್ಷಗಳನ್ನು ಹೇಗೆ ನಡೆಸ್ಕೊಂಡ್ರು ಅನ್ನೋದು ನಾವು ನೋಡ್ತಾ ಇದ್ದೀವಿ. ಮೈಕ್ ಆಫ್ ಮಾಡಿದ್ದಾರೆ, ಕ್ಯಾಮ್ರಾಗಳನ್ನು ಭಾಷಣಗಳು ಮಾಡೋ ಟೈಮಲ್ಲಿ ಕ್ಯಾಮ್ರಾ ಅವ್ರನ್ನ ಫೋಕಸ್ ಇಲ್ಲದೆ ಇರೋ ನೋಡ್ಕೊಂಡಿದ್ದಾರೆ. ಭಾಳ ದೊಡ್ಡ ಶಾಕಿಂಗ್ ಆದಂಥದ್ದು ಇಡೀ ಪಾರ್ಲಿಮೆಂಟರಿ ಹಿಸ್ಟ್ರಿಯಲ್ಲಿ ಆಗದೆ ಇದ್ದಿದ್ದು, ಕಳೆದ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ 140ಕ್ಕೂ ಹೆಚ್ಚು ಸದಸ್ಯರನ್ನು ಏಕಾಏಕಿ ಎಕ್ಸ್ಪೆಲ್ ಮಾಡಿದ್ರು. ಅವ್ರು ಇಲ್ಲದರ ಅವರ ಅನುಪಸ್ಥಿತಿಯಲ್ಲಿ ಬಿಲ್ಗಳನ್ನು ಪಾಸ್ ಮಾಡೋಂಗೆ ನೋಡ್ಕೊಂಡ್ರು. ಇನ್ನೊಂದು ಸರ್, ರಾಹುಲ್ ಗಾಂಧಿ ಅವರು ಏನು ಕನ್ವಿಕ್ಷನ್ ಆಯಿತು ಒಂದೇ ದಿನದಲ್ಲಿ ಅವರ ಸದಸ್ಯತ್ವ ರದ್ದು ಆಯಿತು, ಮಹುವಾ ಮೊಯ್ತ್ರದು ಅದೇ ಆಯಿತು. ಕರೆಕ್ಟ್. ಅಂದರೆ ಒಂದು ಸಾಂವಿಧಾನಿಕ ಚೌಕಟ್ಟಲ್ಲಿ ಪ್ರತಿಯೊಬ್ಬರಿಗೂ ಅವರ ವಾದ ಮಂಡಿಸೋದಕ್ಕೆ ಅವಕಾಶ ಕೊಡಬೇಕು ಅನ್ನೋದಾಗಲಿ, ಪ್ರತಿಯೊಬ್ಬ ಸದಸ್ಯನಿಗೂ ಸಮಾನವಾದ ಅವಕಾಶ ಇರಬೇಕು ಅನ್ನೋದಾಗಲಿ, ಅದು ಇಡೀ ಪಾರ್ಲಿಮೆಂಟರಿ ಅಫೇರ್ಸಲ್ಲಿ ಕಳೆದ 2 ಅವಧಿಯಲ್ಲಿ ನೋಡಿಲ್ಲ. ಬಿರ್ಲಾ ಅವರ ಕಾಲದಲ್ಲಂತೂ ಅದನ್ನು ನಾವು ಭಾಳ ಒಂಥರ ಬ್ಲ್ಯಾಕ್ ಮಾರ್ಕ್ಗಳ ಥರ ಇಡೀ ಒಂದು 5 ವರ್ಷದ ಅವಧಿಯಲ್ಲಿ, ಅಂದರೆ ಲಾಸ್ಟ್ ಲೋಕಸಭಾ ಏನು ಅವಧಿಯಲ್ಲಿ ನಾವು ಸುಮಾರು ನೋಡಿದ್ದೀವಿ. ಫಾರ್ಮರ್ಸ್ ಪ್ರೊಟೆಸ್ಟ್ ಸ್ಪೀಕರ್ ಕೂಡ ಇರಲಿಲ್ಲ. ಅದು ಅಪಾಯಿಂಟ್ ಆಗಬೇಕಾಗ ನೋಡ್ಕೊಳ್ಳೋ ಜವಾಬ್ದಾರಿಗಳು ಅವ್ರದ್ದು ಒಂದಾಗಿತ್ತು, ಅದಕ್ಕೆ ಅವಕಾಶನೇ ಆಗಲಿಲ್ಲ. ಆಯಿತಾ? ಇದ್ರ ಜೊತೆಗೆ ಸಂಸತ್ತಲ್ಲಿ ಎಲ್ಲ ಸದಸ್ಯರು ಸಮಾನರು. ಅಲ್ಲಿ ಧರ್ಮ, ಜಾತಿ ಯಾವುದೇ ರೀತಿಯಲ್ಲಿ ಅದ್ರ ಮೇಲೆ ನಾವು ಚರ್ಚೆ ಮಾಡೋಂಗಿಲ್ಲ ಅಥವಾ ಈ ದಾಳಿ ನಡೆಸೋಂಗಿಲ್ಲ ಅಥವಾ ಯಾವುದೇ ರೀತಿ ನಡೆಯಂಗಿಲ್ಲ. ಬಟ್ ರಮೇಶ್ ಬುದೂರಿ BJPಯ ಒಬ್ಬ ಸಂಸದ ಇನ್ನೊಂದು ವಿಪಕ್ಷದ ಒಬ್ಬ ಸದಸ್ಯನ ಮೇಲೆ ಧರ್ಮಾಧಾರಿತವಾದ ಒಂದು ಕಟುವಾದಂಥ ಒಂದು ಇದನ್ನ ಹೀಗೆ ಮಾಡಿದಾಗ, ದಾಳಿ ಮಾಡಿದಾಗ, ಸಾಂವಿಧಾನಿಕ ಅಂತ ಕರೆಯೋದು ಕೂಡ ತುಂಬಾ ಮೈಲ್ಡ್ ಅಂತ ಪದ, ಅದನ್ನ ಆ ಟೈಮಲ್ಲಿ ಬಿರ್ಲಾ ಅವ್ರು ಏನು ಮಾಡಿದ್ರು ಅಂತ ನಾವು ನೋಡಿದ್ದೀವಿ. ಇವತ್ತು ಏನು ತಗೊಳ್ಳಿಲ್ಲ. ಸೊ ಈ ಥರದ ಎಷ್ಟು ನಾವು ಪಟ್ಟಿ ಮಾಡ್ತಾ ಹೋಗ್ಬೋದು. ಭಾಳ ದುರಂತ ಅಂದರೆ ಕಳೆದ 17ನೇ ಲೋಕಸಭಾ ಅವಧಿಯಲ್ಲಿ ಎಷ್ಟು ಬಿಲ್ಗಳು ವಿತೌಟ್ ಡಿಸ್ಕಷನ್ ಪಾಸ್ ಆಗಿದೆ. ತುಂಬ ಬಿಲ್ಗಳನ್ನ ಮನಿ ಬಿಲ್ ಥರ ತಗೊಂಡು ಬರ್ತಾರೆ. ಭಾಳ ಇನ್ನೊಂದು ಅತಿ ದೊಡ್ಡ ಶಾಕಿಂಗ್ ಆದದ್ದು, ಒಂದು ಯಾವುದೇ ರೀತಿ ಹಾನಿ ಉಂಟು ಮಾಡದೇ ಇದ್ರೂ ಕೂಡ ಸೆಕ್ಯೂರಿಟಿ ಬ್ರೀಚ್ ಒಂದಾಯಿತು. ಬಾಂಬ್ ಬಿತ್ತು, ಅದಕ್ಕೆ ಹೊಸ ಸಂಸ್ಥೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ತನಿಖೆ ಆಯಿತು, ಯಾವ ರೀತಿಯ ಕ್ರಮ ತಗೊಂಡ್ರು, ಏನೇನೂ ಆಗಲಿಲ್ಲ. ಸೊ ಒಬ್ಬ ಸ್ಪೀಕರ್ ಆಗಿ ಅವ್ರು ಯಾವ ರೀತಿಯ ಒಂದು ಸಾಂವಿಧಾನಿಕ ಸ್ಥಾನದಲ್ಲಿ ಉನ್ನತ ಹುದ್ದೆಯಲ್ಲಿ ಕೂತು ಅವ್ರು ಏನನ್ನ ಮಾಡಬೇಕಾಗಿತ್ತು
ಅವ್ರು ಯಾವ ರೀತಿ ನಡ್ಕೋಬೇಕಿತ್ತು ಅದು ಮಾಡಲಿಲ್ಲ. ಬದಲಿಗೆ ಅವ್ರು ಯಾವತ್ತಿಗೂ ಕೂಡ ಆಡಳಿತ ಪಕ್ಷದ ಸಮರ್ಥನೆಗೆ, ಆಡಳಿತ ಪಕ್ಷದ ಎಲ್ಲ ಪರವಾಗಿಯೇ ಅವರು ಅವರ ಎಲ್ಲ ನಿಲುವುಗಳು ಇದ್ವು ಅನ್ನೋದನ್ನ ನಾವು ನೋಡ್ತಾ ಬಂದಿದ್ದೀವಿ. ಅಂದ್ರೆ ಈಗ ಸ್ಪೀಕರ್ ಅಂತ ಆಯ್ಕೆ ಆದವನಿಗೆ ಅವನು ಒಂದು ಪಕ್ಷದಿಂದ ಬರ್ತಾನೆ, ಅವನಿಗೆ ಅಂತ ಬಯಾಸ್ ತೋರ್ಸದೇ ಇರುವಾಗೆ ನಡ್ಕೊಳ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಎಲ್ಲರೂ ಮನುಷ್ಯರು. ಆದ್ರೆ ಇವರು ನಡ್ಕೊಂಡಂತಹ ರೀತಿ ಅಂದ್ರೆ ಅವರು ಬಿಜೆಪಿಯ ಫುಲ್ ಟೈಮ್ ಕಾರ್ಯಕರ್ತರಿಗೆ ಇಲ್ಲದ ವಿಧೇಯತೆ ಅವರಿಗೆ ಇತ್ತು. ಹೌದು, ಅದೊಂಥರ ಮೋಸ್ಟ್ ಎಕ್ಸ್ಪ್ಲಿಸಿಟ್ ಮತ್ತು ಔಟ್ರೈಟ್ ಅನ್ನೋ ರೀತಿಯಲ್ಲಿ ಇದೆ ಅದು. ಯಾಕೆಂದ್ರೆ ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಹ್ಯಾಸ್ ರಿಮೈಂಡೆಡ್ ಹಿಮ್ ದಟ್ ಯು ಆರ್ ಆ್ಯಕ್ಚುಲಿ ಎಬೋವ್ ಆಲ್. ಸೊ ನೀವು ಆಗಲೇ ಹೇಳ್ದಂಗೆ ಅವರು ಪ್ರಧಾನಿಗೆ ವಿಶ್ ಮಾಡುವಾಗ ತಲೆ ಬಗ್ಗಿಸಿ ನಮಸ್ಕಾರ ಮಾಡಿದ್ರು, ರಾಹುಲ್ ಗಾಂಧಿಗೆ ಸ್ಟ್ರೈಟ್ ಆಗಿ ನಿಂತು ನಮಸ್ಕಾರ ವಿಶ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅದನ್ನು ರಾಹುಲ್ ಗಾಂಧಿ ರಿಮೈಂಡ್ ಮಾಡ್ತಾರೆ, ಯು ಆರ್ ಎಬೋವ್ ಆಲ್. ನೀವು ಲೀಡರ್ ಆಫ್ ರೂಲಿಂಗ್ ಪಾರ್ಟಿ, ಲೀಡರ್ ಆಫ್ ಅಪೋಸಿಷನ್ ಪಾರ್ಟಿ, ಇಲ್ಲಿ ಯಾರೇ ಇದ್ರು ಕೂಡ ಸೊ ಎಲ್ಲರಿಗೂ ನೀವು ಎಲ್ಲರ ಮೇಲೆ ನೀವು ಏನು ಹೇಳ್ತೀರ ಅದೇ ಅಂತಿಮ, ಇಲ್ಲಿ ಅವರು ಇವರು ದೊಡ್ಡವರು ಅನ್ನೋದು ಏನಿಲ್ಲ ಅಂತ. ಸೊ ಅದನ್ನು ರಿಮೈಂಡ್ ಮಾಡ್ತಾರೆ. ಅಂದರೆ ಒಟ್ಟಾರೆ ನಿನ್ನೆ ರಾಹುಲ್ ಗಾಂಧಿ ಅವರ ಭಾಷಣದಲ್ಲಿ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಒಂದು ಏನಿದೆ ಅದು ಎಲ್ಲರಿಗಿಂತ ಹೆಚ್ಚು, ನೀವೇನು ಕಾಲ್ ತೊಗೊಳ್ತೀರೋ ಅದು ಅಂತಿಮ. ಹಾಗಾಗಿ ನೀವು ತೊಗೊಳ್ಳುವಾಗ ಬಯಾಸ್ಡ್ ಆಗಿರಬಾರ್ದು ಅನ್ನೋದನ್ನು ಪದೇ ಪದೇ ನಿನ್ನೆ ಮಾತಲ್ಲಿ ಅವರು ರಿಮೈಂಡ್ ಮಾಡ್ತಾ ಇದ್ರು. ಅಂದರೆ ಅವರು ಈ ಏನು ಅಕ್ಯೂಸೇಷನ್ ಅಂತ ಆಮೇಲೆ ಅಮಿತ್ ಶಾ ಅವರು ಆ ಥರ ಇಂಟರ್ಪ್ರಿಟ್ ಮಾಡಿದರು. ಅಂದರೆ ಈ ಥರ ಅವರು ಓಂ ಬಿರ್ಲಾ ಅವರಿಗೆ ಹೇಳಿದ ಕೂಡಲೇ ಅಮಿತ್ ಶಾ ಎದ್ದು ನಿಲ್ತಾರೆ, ಇದು ಪೀಠಾಧ್ಯಕ್ಷರಿಗೆ ಮಾಡ್ತಾ ಇರುವಂಥ ಒಂದು ಆರೋಪ ಅಂತ ಹೇಳಿದರು. ಆಮೇಲೆ ಅದಕ್ಕೆ ಉತ್ತರ ಕೊಡ್ತಾರೆ ಓಂ ಬಿರ್ಲಾ ಅವ್ರು ಹೇಳ್ತಾರೆ, ನಾನು ಬೆಳ್ಕೊಂಡು ಬಂದ ಸಂಸ್ಕಾರ ಇದನ್ನ ಹೇಳುತ್ತೆ, ನನಗಿಂತ ದೊಡ್ಡವರಿಗೆ ನಾನು ತಲೆಬಾಗಬೇಕು, ನನಗಿಂತ ಚಿಕ್ಕವರನ್ನು ನಾನು ಸಮಾನವಾಗಿ ನೋಡಬೇಕು ಅಂತ ಏನೋ ಒಂದು ಸಮಜಾಯಿಷಿ ಕೊಟ್ಟು ಕೈ ತೊಳ್ಕೊಂಡು ಬಿಟ್ರು ಆ ವಿಷಯಕ್ಕೆ. ಆದರೂ ಸಹ ಆಮೇಲೆ ಅಗೇನ್ ವಾಪಸ್ ರಾಹುಲ್ ಗಾಂಧಿ ಅವರು ಬಂದ್ಬಿಟ್ಟು ಈ ಥರ ನೀವು ಸಂಸತ್ನಲ್ಲಿ ಒಂದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನಲ್ಲಿ ಇದ್ದೀರಾ, ಎಲ್ಲರನ್ನು ಸಮಾನವಾಗಿ ನೋಡಬೇಕು, ಇಲ್ಲಿ ಕಲ್ಚರ್ನ ಮಾತು ಬರಲ್ಲ, ನಿಮ್ಮ ಆ್ಯಕ್ಷನ್ಗಳು ಮಾತಾಡುತ್ತವೆ ಅಂತ ಹೇಳಿ ಮಾತಾಡಿದ್ರು. ಹೌದು ಹೌದು. ಬಟ್ ಒಟ್ಟಾರೆಯಾಗಿ ಅದು ಆ ಡಿಬೇಟನ್ನು ಹುಟ್ಟಾಕೋ ಹಿಂದೆ ರಾಹುಲ್ ಗಾಂಧಿಯವರ ಒಂದು ಭಾಳ ಮುಖ್ಯವಾದ ಉದ್ದೇಶ ನನಗೆ ಕಂಡಿದ್ದು ಅದೇ, ತುಂಬ ವಕ್ತಾರಿಕೆ ಮಾಡುವ ರೀತಿಯಲ್ಲಿ ನಡ್ಕೊಳ್ತಾ ಬಂದಿದ್ದರು ಬಿರ್ಲಾ ಅವರು. ಈ ಸದನದಲ್ಲಿ ಈ ಅವಧಿಯಲ್ಲಿ ಅದು ಮಾಡದೇ ಇರೋ ರೀತಿಯಲ್ಲಿ ಒಂದು ಎಚ್ಚರವನ್ನು ಮೂಡಿಸೋದೇ ಅವರ ಉದ್ದೇಶ ಆಗಿತ್ತು ಅನಿಸುತ್ತೆ. ನೋಡಿ, ನಿನ್ನೆ ಅವರು ಭಾಷಣ ಮಾಡುವಾಗ ಅವರು ಚಿತ್ರ ಬಳಸಿದ್ದಕ್ಕಾಗಲಿ, ಅವರು ಮಾತಾಡಿದ ರೀತಿಗೆ ಯಾವುದಕ್ಕೂ ಕೂಡ ಭಾಳ ನಿಷ್ಠುರವಾಗಿ ಹಿಂದೆ ನಡ್ಕೊಂಡ ರೀತಿಯಲ್ಲಿ ಬಿರ್ಲಾ ಅವರು ನಡ್ಕೊಂಡಿಲ್ಲ. ಬೇರೆ ಟೈಮಲ್ಲಿ ಮೈಕ್ ಆಫ್ ಮಾಡೋದಾಗಲಿ ಅಥವಾ ಇನ್ಯಾವುದೋ ರೀತಿ ಈ ಪದಗಳನ್ನು ಅಳಿಸಾಕ್ತೀವಿ ಇಂಟರ್ಫಿಯರ್ ಆಗ್ತಾ ಇತ್ತು, ಅದು ಯಾವುದು ಈ ಸರಿ ಕಾಣಿಲ್ಲ. ಈ ಸರಿ ಅವರು ಅದನ್ನು ಆ ರೀತಿಯ ಎಚ್ಚರ ನೀಡೋದೇ ರಾಹುಲ್ ಗಾಂಧಿಯವರ ಭಾಷಣದ ಉದ್ದೇಶ ಆಗಿತ್ತು ಅನ್ನೋದು ನನಗೆ ಅದು ಸ್ಪಷ್ಟ ಆಗುತ್ತೆ. ಸರ್, ಈಗ ಈ ಸ್ಪೀಕರ್ ಬಗ್ಗೆ ನಾವು ಮಾತಾಡ್ತಾ ಇನ್ನೊಂದು ಕೂಡ ನಾವು ಏನು ನೋಡ್ಬಹುದಂದ್ರೆ, ಈಗ ನಿನ್ನೆ ರಾಹುಲ್ ಗಾಂಧಿ ಅವರ ಭಾಷಣ ಮತ್ತು ಅವರ ಏನು ಮಾತುಕತೆ ಸ್ಪೀಕರ್ ಜೊತೆ ಆಯಿತು, ಅದು ಸ್ಪೀಕರ್ ಈ 18ನೇ ಲೋಕಸಭೆಯ ಟರ್ಮ್ನಲ್ಲಿ ಅವ್ರು ಯಾವ ಥರ ಬಿಹೇವ್ ಮಾಡಬೇಕು ಅಂತ ಹೇಳೋದಕ್ಕೂ ಒಂಥರ ಮುನ್ನುಡಿ ಬರೆದಂಗಿತ್ತು. ಫಾರ್ ಎಕ್ಸಾಂಪಲ್, ಈಗ ಅವರಿಗೆ ಅವ್ರು ಮಾಡಬೇಕಾದಂತಹ ಕೆಲಸಗಳನ್ನ ಹೇಳಿದರು. ಆಮೇಲೆ ನಿನ್ನೆ ಪ್ರತಿ BJP ಮೆಂಬರ್ಗಳು ಅಮಿತ್ ಶಾ ಅವರು ಅಂದರೆ ಲೋಕಸಭಾ ಮೆಂಬರ್ಗಳು ಮಾತ್ರ ಅಲ್ಲ, ಮಿನಿಸ್ಟರ್ಗಳು ಕೂಡ, ಅಮಿತ್ ಶಾ ಇಂದ ಹಿಡಿದು ಪ್ರತಿಯೊಬ್ಬ ಮಿನಿಸ್ಟರ್ ಕೂಡ ನಿನ್ನೆ ರೂಲ್ ಬುಕ್ಕನ್ನು ಎತ್ತಿ ತೋರಿಸ್ತಾ ಇದ್ರು. ಸೊ ಆ ಲೆಕ್ಕದಲ್ಲೂ ಒಂಥರ ಇದು ಪೊಲಿಟಿಕಲ್ ಸ್ಟ್ರಾಟಜಿ ಆ್ಯಂಗಲ್ ಕೂಡ ಇದೆಯಾ ಈ ಸ್ಪೀಚ್ಗೆ ಅಂತ ಏನನ್ಸುತ್ತೆ ನಿಮಗೆ? ಕರೆಕ್ಟು. ಯಾವ ರೂಲ್ ಬುಕ್ಕನ್ನು ಯಾವತ್ತೂ ಪಾಲಿಸದೆ ಗಾಳಿಗೆ ತೂರ್ಕೊಂಡು ಸದನ ನಡೀತಾ ಇತ್ತು, ಅದು ಸದಸ್ಯರು ಪಾಲಿಸಿಲ್ಲ, ಸ್ಪೀಕರ್ ಹುದ್ದೆಯಲ್ಲೂ ಕೂತವರು ಕೂಡ ಆ ಮಟ್ಟಿಗೆ ಪಾಲಿಸಿಲ್ಲ ಅನ್ನೋ ದೂರುಗಳನ್ನು ನಾವು ಕೇಳಿದ್ದೀವಿ. ಸೊ ನಿನ್ನೆ ರಾಹುಲ್ ಗಾಂಧಿಯವರ ಭಾಷಣ ಅದು ಪ್ರತಿಯೊಬ್ಬರು, ಅಂದರೆ ಯಾವ BJPಯ ಪ್ರತಿಯೊಬ್ಬ ಸದಸ್ಯರು ಅದನ್ನು ಎತ್ತಿ ಹಿಡಿದು ಮಾತಾಡೋ ಥರ ಮಾಡಿದ್ರು. ಸೊ ಅವರನ್ನು ಪರೋಕ್ಷವಾಗಿ ಈ ರೂಲ್ ಬುಕ್ಕನ್ನು ನೀವು ಮುಂದಿನ ಎಲ್ಲ ದಿನಗಳಲ್ಲೂ ಈ ರೂಲ್ ಬುಕ್ಕನ್ನು ಅನುಸರಿಸಬೇಕು ಅನ್ನೋ ರೀತಿಯಲ್ಲಿ ಅವ್ರನ್ನ ಒಂದು ರೀತಿಯ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ್ದಾರೆ ಅಂತ. ಸೊ ಈಗ ಅವರು ಅಬೈಡ್ ಆಗಬೇಕು ಆ ರೂಲ್ ಬುಕ್ಕಿಗೆ, ಸಂಸದೀಯ ಸಂಪೂರ್ಣವಾಗಿ ಏನು ಚಟುವಟಿಕೆಗಳು ನಡೀತೆ ಅದಕ್ಕೆ ಅಬೈಡ್ ಆಗಬೇಕು ಅನ್ನೋದು. ಇನ್ನೊಂದು ಭಾಳ ಮುಖ್ಯವಾಗಿ ನಾವು ಸ್ಪೀಕರ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಅದನ್ನು ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಇನ್ನೂ ಸ್ಪೀಕರ್ ಜವಾಬ್ದಾರಿ ಈಗ ಇನ್ನೂ ಜಾಸ್ತಿ ಇರುತ್ತೆ ಈ ಅವಧಿಯಲ್ಲಿ ಅಂತ. ಸೊ ಈ ಅವಧಿಯಲ್ಲಿ ಸ್ವಲ್ಪ ಏನಾದರೂ ಮೈ ಮರೆತರೆ ಅಥವಾ ಅವ್ರ ಜವಾಬ್ದಾರಿನ ಮರೆತರೆ ಅದು ಇನ್ನಷ್ಟು ದೊಡ್ಡ ಪ್ರಮಾಣದ ಆಗೋ ಸಾಧ್ಯತೆಗಳೇನಿತ್ತು. ರಾಹುಲ್ ಗಾಂಧಿ ನಿನ್ನೆ ಅವರ ಸಾಂವಿಧಾನಿಕ ಜವಾಬ್ದಾರಿಗಳನ್ನ ನೆನಪಿಸ್ತಾ ಮುಂದಿನ ದಿನಗಳಲ್ಲಿ ಮಾಡಬಹುದಾದ ಸಂದರ್ಭಗಳು, ಈ ಉದಾಹರಣೆ, ಯಾಕೆಂದರೆ BJPಗೆ ಈ ಸರಿ ಮೆಜಾರಿಟಿ ಹೆಚ್ಚು ಸಿಕ್ಕಿಲ್ಲ, 32 ಸೀಟ್ ಕಡಿಮೆ ಇದೆ. ನಾಳೆ ಯಾವುದೋ ರೀತಿಯಲ್ಲಿ ಒಂದು ಹಾರ್ಸ್ ಟ್ರೇಡಿಂಗ್ ನಡೀತು ಅಂದರೆ ಅವತ್ತು
ಸ್ಪೀಕರ್ ಸ್ಥಾನದಲ್ಲಿ ಕೂತವರು ಹೇಗೆ ನಡ್ಕೋಬೇಕು ಹಾಗೆ ನಡ್ಕೊಳ್ಳದೆ ಹೋದರೆ ಅದರ ಡಿಸಿಷನ್ ಮೇಕಿಂಗ್ ಪವರ್ ಎಲ್ಲ ಸ್ಪೀಕರ್ ಹತ್ರನೇ ಇರುತ್ತೆ, ಯಾರನ್ನ ಅನರ್ಹಗೊಳಿಸಬೇಕು. ಸೊ ಅಂಥದ್ದೊಂದು ಸಂದರ್ಭದಲ್ಲಿ ಅವರು ಆ ನ್ಯಾಯಸಮ್ಮತವಾಗಿ ಆ ಸ್ಥಾನಕ್ಕೆ ಆ ಹುದ್ದೆಗೆ ಗೌರವ ಕೊಟ್ಟು ಅದನ್ನು ಜವಾಬ್ದಾರಿ ಕರ್ತವ್ಯ ನಿರ್ವಹಿಸದೆ ಹೋಗಬಾರ್ದು. ಆ ನಿಟ್ಟಲ್ಲಿ ರಾಹುಲ್ ಗಾಂಧಿ ನಿನ್ನೆ ಮಾಡಿದ ಭಾಷಣದಲ್ಲಿ ಇದ್ದಿದ್ದು ಒಂದು ಆ ಥರದ ಚೆಕ್ಮೇಟ್. ಸೊ ಅವರು ಇನ್ನು ಆ ಚೌಕಟ್ಟಲ್ಲೇ ಇರಬೇಕು, ಅವರ ಜವಾಬ್ದಾರಿಯನ್ನು ವಸ್ತುನಿಷ್ಠವಾಗಿ ಪ್ರಾಮಾಣಿಕವಾಗಿ ನಿಭಾಯಿಸಬೇಕು ಅನ್ನೋದು ನಿನ್ನೆಯ ಆ ಒಂದು ಭಾಷಣ ಅವರ ರೋಲ್ಗೆ ರೆಸ್ಟ್ರಿಕ್ಟ್ ಮಾಡಿದ್ರು. ಎಕ್ಸಾಕ್ಟ್ಲಿ ಕರೆಕ್ಟ್. ಬಟ್ ಒಂದು ಗಮನಿಸಬೇಕು ವಿಜಯ್, ನಿನ್ನೆ ಭಾಷಣದಲ್ಲಿ ಇಷ್ಟು ಸೀರಿಯಸ್ ಆದ ಅಂದರೆ ತುಂಬ ಐಡಿಯಾಲಜಿಕಲ್, ಪೊಲಿಟಿಕಲ್, ಕಾನ್ಸ್ಟಿಟ್ಯೂಷನಲ್ ಈ ಥರದ ಗಂಭೀರವಾದ ಚರ್ಚೆ ನಡೀತಾ ಇದ್ರು. ರಾಹುಲ್ ಗಾಂಧಿ ಒಂದು ರೀತಿ ಸ್ವಲ್ಪ ಅದನ್ನೊಂದು ಎಂಟರ್ಟೈನ್ಮೆಂಟು ತೊಗೊಳ್ತಾ ಇದ್ರು ಅನ್ಸುತ್ತೆ. ಮೋದಿಯವರ ಭಾಷಣದ ಸುತ್ತ ಸಾಕಷ್ಟು ಕಾಲೆಳೆಯೋ ಥರ ಸುಮಾರು ಮಾತಾಡಿದ್ರು. ನೀವು ಮೋಸ್ಟ್ಲಿ ಗಮನಿಸಿದ್ರಿ ಅದನ್ನ, ನಾನ್ ಬಯಾಲಜಿಕಲ್ ಚರ್ಚೆ ಬಗ್ಗೆ. ನಾನ್ ಬಯಾಲಜಿಕಲ್ ಅದಂದ್ರೆ ತುಂಬಾ ಒಂದು ಐರನಿ ನೋಡ್ಬೋದು. ಏನಂದ್ರೆ ಅದು ಲೋಕಸಭೆಯಲ್ಲೂ ಆಯಿತು, ರಾಜ್ಯಸಭೆಯಲ್ಲೂ ಆಯಿತು. ಫಸ್ಟಿಗೆ ರಾಜ್ಯಸಭೆಯಲ್ಲಿ ಖರ್ಗೆ ಅವರು, ನರೇಂದ್ರ ಮೋದಿ ಅವರು ಈ ಸಲ ಚುನಾವಣಾ ಭಾಷಣದಲ್ಲಿ ಮಾಡಿದಂಥ ಹೇಟ್ ಸ್ಪೀಚ್ಗಳೇನಿತ್ತು, ಮುಸ್ಲಿಮರ ವಿರುದ್ಧ ಮಾಡಿದಂಥ, ಅದನ್ನು ಮೆನ್ಷನ್ ಮಾಡ್ಲಿಕ್ಕೆ ಹೊರಟಾಗ ರಾಜ್ಯಸಭೆ ಸ್ಪೀಕರ್ ಅದನ್ನು ನೀನು ಮೆನ್ಷನ್ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ನೀನು ಅದನ್ನ ಅಥೆಂಟಿಕೇಟ್ ಮಾಡಬೇಕು ಅಂದರು. ಆಗ ಅವರು ನಾನೆಲ್ಲ ರೆಡಿ ಮಾಡಿ ಬಂದಿದ್ದೀನಿ ಅಂತ ಹೇಳಿ ನ್ಯೂಸ್ ಪೇಪರ್ ಕ್ಲಿಪ್ಸ್ ತೋರಿಸಿದ್ರು. ಅದು ಅವ್ರು ನಂಬಲಿಕ್ಕೆ ರೆಡಿ ಇಲ್ಲ. ಸೊ ಅದು ಅಂದರೆ ರಾಜ್ಯಸಭಾ ಸ್ಪೀಕರ್ದ ಮಾತಿನ ತಾತ್ಪರ್ಯ ಏನಿತ್ತಂದರೆ ಅದನ್ನೆಲ್ಲ ಮೆನ್ಷನ್ ಮಾಡಿದರೆ ಅದು ಇಲ್ಲಿ ಸಂಸತ್ತಿನ ಒಂದು ಡಿಗ್ನಿಟಿಯನ್ನು ಲೋ ಮಾಡುತ್ತೆ ಅಂತ ಹೇಳುವಾಗಿತ್ತು. ಆಮೇಲೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಮಾತನಾಡುವಾಗಲೂ ಅದು ಈ ನಾನ್ ಬಯಾಲಜಿಕಲ್, ನಾನು ದೇವ್ರ ಜೊತೆ ಡೈರೆಕ್ಟ್ ಕನೆಕ್ಷನ್ ಇಟ್ಕೊಂಡಿದ್ದೀನಿ ಅಂತ ಪರಮಾತ್ಮನ ಜೊತೆ ಡೈರೆಕ್ಟ್ ಕನೆಕ್ಷನ್ ಇಟ್ಕೊಂಡಿದ್ದೀನಿ ಅಂತ ಮೋದಿಯವರು ಆಜ್ ತಕ್ಗೆ ಕೊಟ್ಟ ಇಂಟರ್ವ್ಯೂಯಲ್ಲಿ ಹೇಳಿರೋ ಇದರಲ್ಲಿ ಇರ್ಬೋದು. ಅದನ್ನು ಮತ್ತೆ ತಗೊಂಡು ಬಂದರು. ಅದು ಸ್ಪೀಕರಿಗೆ ಹೊಡಿ ಅಂದ್ರೆ ಅದು ಎನಾಯ್ ಮಾಡ್ಲಿಕ್ಕೆ ಹೇಳಿರೋದು ಅಫ್ಕೋರ್ಸ್. ಬಟ್ ಅದು ಸ್ಪೀಕರ್ ಅಂದ್ರು ಅದನ್ನ ಮೆನ್ಷನ್ ಮಾಡಬೇಡಿ, ಅಂದ್ರೆ ಅದು ಪಾರ್ಲಿಮೆಂಟ್ ಇದ್ದ ಡಿಗ್ನಿಟಿಗೆ ಅಂದ್ರೆ ಪ್ರಧಾನ ಮಂತ್ರಿಗಳು ಇಂಥ ಭಾಷಣಗಳು ಸಹ ಮಾಡ್ಬೋದು ಎಲೆಕ್ಷನ್ ಟೈಮಲ್ಲಿ. ಆದರೆ ಅದನ್ನು ಅವರ ಪಾರ್ಟಿಯವರೇ ಅದು ಪಾರ್ಲಿಮೆಂಟಲ್ಲಿ ಹೇಳಲಿಕ್ಕೆ ಲಾಯಕ್ಕಿರೋ ಮಾತುಗಳಲ್ಲ ಅಂತ ಹೇಳಿ ಕೂಡ ಅದು ಬರೋ ಥರ ಮಾಡಿದ್ರು ನಿನ್ನೆ. ಅದು ಒಂಥರ ಅಂತ ಹೇಳೋದು, ಅದನ್ನ ಒಂದು ಐರಾನಿಕ್ ಆದಂತಹ ಒಂದು ಮೂಮೆಂಟ್ ನಿನ್ನೆದು. ಸೊ ಒಟ್ಟಾರೆಯಾಗಿ ನಿನ್ನೆಯ ಚರ್ಚೆ ಒಂದು ರೀತಿಯಲ್ಲಿ ನೋಡಬೇಕು, ಮುಂದಿನ ದಿನಗಳಲ್ಲಿ ನಡೆಯುವ ಒಟ್ಟಾರೆ ಪಾರ್ಲಿಮೆಂಟ್ ಏನು ಡಿಬೇಟ್ಸ್ ಏನಿದೆ, ಡಿಸ್ಕಷನ್ಸ್ ಏನಿದೆ, ಅದಕ್ಕೊಂದು ಒಂದು 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 ಭಾಳ ಸೀರಿಯಸ್ ಆದ ಚೌಕಟ್ಟು. ಅಂದರೆ ಭಾಳ ಬರೀ ಗದ್ದಲ ಅಥವಾ ಪರಸ್ಪರ ಗೇಲಿ, ಅಪಹಾಸ್ಯ ಅಥವಾ ಬರೀ ದೂಷಣೆ ಇಂಥದ್ದೇ ಒಂದು ಏನು ನಡೀತಾ ಬಂದಿತ್ತು ನಾವು ನೋಡಿದ್ವಿ. ಆಗಲೇ ಇನ್ನೊಂದು ಏನಂದ್ರೆ ಸರ್, ಅವರು ಲಾಸ್ಟಿಗೆ ಇಷ್ಟೆಲ್ಲ ಮಾತಾಡಿದ ಮೇಲೆ ರಾಹುಲ್ ಗಾಂಧಿ ಲಾಸ್ಟಲ್ಲಿ ನಮ್ಮ ಉದ್ದೇಶ ನಿಮ್ಮನ್ನು ಕನ್ಫ್ರಂಟೇ ಮಾಡೋಕು, ಪಾರ್ಲಿಮೆಂಟ್ ಇದನ್ನು ಹಾಳೆ ಮಾಡಬೇಕು, ಎನಿಮೀಸ್ ಅಂತ ನೋಡೋದಲ್ಲ. ಈಗ ನಮ್ಮ ಡಿಮ್ಯಾಂಡ್ ಏನಿತ್ತು ಅಂದರೆ ನೀಟ್ ಬಗ್ಗೆ ಒಂದಿನ ಡೆಡಿಕೇಟ್ ಮಾಡಿಡೋಣ, ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಯಾಕಂದರೆ ಸ್ಟೂಡೆಂಟ್ಸ್ಗಳು ತುಂಬ ಅದರಿಂದ ಅನುಭವಿಸ್ತಾ ಇದ್ದಾರೆ. ಸೊ ಅದನ್ನು ನಾವು ಪರಿಹರಿಸಬೇಕು. ಈಗ ಅದು ಪ್ರಯಾರಿಟಿ ನಮಗೆ. ನಾವು ಕೂತ್ಕೊಂಡು ಮಾತಾಡೋಣ, ನಮ್ಮನ್ನು ಎನಿಮೀಸ್ ಅಂತ ಟ್ರೀಟ್ ಮಾಡಬೇಡಿ ಅಂತ ಒಂಥರ ಇಷ್ಟೆಲ್ಲ ಆಗಿ ಕೂಡ ಲಾಸ್ಟಿಗೆ ಸಹಕಾರದ ಕೈಯನ್ನೇ ಮುಂಚಾಚಿದ್ರು ರಾಹುಲ್ ಗಾಂಧಿ. ಅಂದರೆ ಅಲ್ಲಿ ಗುಡ್ ಇಂಟೆನ್ಷನ್ಸ್ ಕೂಡ ತೋರಿಸಿದ್ರು. ಅದನ್ನು ಗೌರ್ಮೆಂಟ್ ಯಾವ ರೀತಿ ತಗೊಳ್ತದೆ ಅಂತ ಮುಂದಿನ ದಿನಗಳು ಹೇಳಬೇಕು. ಕರೆಕ್ಟ್. ಅದೇ ಓವರಾಲ್ ಆಗಿ ನೋಡಿದ್ರೆ ಅದೇ ಒಟ್ಟಾರೆಯಾಗಿ ನಾನು ಹೇಳ್ತಾ ಇದ್ದು, ಈ ರೀತಿಯಾಗಿ ಡಿಬೇಟ್ಗಳನ್ನು ನಡಿಬೇಕು ಅನ್ನೋದು. ಅಂದರೆ ಇಲ್ಲಿ ಗವರ್ನೆನ್ಸ್ ಆಧಾರದ ಮೇಲೆ ಮತ್ತು ಏನು ಮಾಡಿದ್ವಿ ಏನು ಮಾಡಿಲ್ಲ ಅನ್ನೋದು ಡೆಲಿವರಿಗಳ ಮೇಲೆ ಭಾಳ ಸ್ಟ್ರೈಟಾಗಿ ಫ್ಯಾಕ್ಚುಲಿ ಅವರ ಏನು ಕೆಲಸಗಳಿರುತ್ತೋ ಅದ್ರ ಸುತ್ತ ಚರ್ಚೆ ಆಗಬೇಕೇ ಹೊರತು ಅದು ಬರೀ ಧರ್ಮದ ಮೇಲೋ ಅಥವಾ ವೈಯಕ್ತಿಕ ನಿಂದನೆಯಲ್ಲೋ ಅಥವಾ ಈ ಥರದ ಒಂದು ಪೆಟ್ಟಿಯಾದಂಥ ಡಿಬೇಟ್ಗಳೇನು ನಡೀತಿತ್ತು ಅಂಥದ್ದಾಗಬಾರ್ದು. ಮತ್ತು ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ ವರ್ಕಲ್ಲಿ ಎಲ್ಲ ಹೇಗೆ ನಡೀಬೇಕು, ಒಂದು ಪ್ರೊಸೀಜರ್ಗಳೇನು ನಡೀಬೇಕು, ಅವುಗಳನ್ನು ಭಾಳ ಪ್ರಾಮಾಣಿಕವಾಗಿ ಪಾಲನೆ ಆಗಬೇಕು ಅನ್ನೋದನ್ನ ಪ್ರತಿಯೊಂದು, ಅದಕ್ಕೆ ರೂಲ್ ಬುಕ್ಗಳು ನೆನಪಾಯಿತು, ಅದಕ್ಕೆ ಸ್ಪೀಕರ್ ಸ್ಥಾನದ ಜವಾಬ್ದಾರಿಗಳು ನೆನಪಾಯಿತು, ಅದಕ್ಕೆ ನೆನಪಾಯಿತು. ಪ್ರತಿಯೊಂದು ಈ ರೀತಿಯದ್ದನ್ನು ರೀಕಾಲ್ ಮಾಡೋದು ರಾಹುಲ್ ಗಾಂಧಿಯವರ ಒಟ್ಟು ಭಾಷಣದ ಆಶಯ ಆಗಿತ್ತು. ಮತ್ತು ಅದನ್ನು ಭಾಳ ಸ್ಟ್ರಾಟಜಿಕ್ ಆಗಿ ಮಾಡೋದಂಗೆ ಕಾಣಿಸ್ತು. ಯಾಕೆಂದರೆ ಅಲ್ಲಿ ಧರ್ಮನೂ ಬಂತು, ಅಂದರೆ ಧಾರ್ಮಿಕವಾದ ಸಂಗತಿನೂ ಬಂತು, ಕಾನ್ಸ್ಟಿಟ್ಯೂಷನ್ನು ಬಂತು. ಸೊ ಅದ್ರ ಜೊತೆಗೆ ಒಟ್ಟಾರೆ ಒಂದು ಸದನದ ಮರ್ಯಾದೆ, ಅದರ ಪಾಲ್ಗೊಳ್ಳುವಿಕೆ ಎಲ್ಲನೂ ಕೂಡ ರಿಮೈಂಡ್ ಮಾಡುತ್ತೆ. ಇಲ್ಲಿ ಸಹಕಾರ ಇದೆ, ಆದರೆ ನೀವು ಹೀಗೆ ನಡ್ಕೊಂಡ್ರೆ ನಮ್ಮ ಸಹಕಾರ ಸಂಪೂರ್ಣವಾಗಿರುತ್ತೆ.
ಆವಾಗ ಮಾತ್ರ ಒಂದು ಪ್ರಜಾಪ್ರಭುತ್ವದ ಒಂದು ಸಿಸ್ಟಮ್ ರನ್ ಆಗಕ್ಕೆ ಸಾಧ್ಯ ಅನ್ನೋದು ಒಟ್ಟು ಅವ್ರ ಭಾಷಣದಲ್ಲಿ ಅವ್ರು ಕೊನೆ ಮಾಡ್ತಾರೆ. ಸೊ ಇದು ಕೊಟ್ಟಿರೋ ಕಾನ್ಫಿಡೆನ್ಸ್ ನೋಡಿ, ವಿಪಕ್ಷದಲ್ಲಿ ನೀವು ಆರಂಭದಲ್ಲಿ ಹೇಳಿದ್ರಿ ಎಲ್ಲರೂ ಅದೇ ನೆಲೆಯಲ್ಲಿ ಅದೇ ತಳಹದಿಲೇ ಮಾತಾಡಿದ್ರು, ಅದು ಒಂದು ಕಾನ್ಫಿಡೆನ್ಸ್ ಕೊಟ್ಟಿದೆ. ಸೊ ಈ ಮುಂದಿನ ದಿನಗಳಲ್ಲಿ ತುಂಬ ಡೆಮೊಕ್ರೆಟಿಕ್ ಆಗಿ ಚರ್ಚೆ ಆಗಬೇಕು ಅನ್ನೋದು ಒಟ್ಟು ಭಾಷಣದ ಆಶಯವಾಗಿ ಕಾಣಿಸುತ್ತೆ. ಸೊ ಈ ನೆಲೆಯಲ್ಲೇ ನೋಡಬೇಕು ಅನ್ಸುತ್ತೆ. ಮತ್ತು ರಾಹುಲ್ ಗಾಂಧಿ ಅವ್ರನ್ನ ಈ ಥರದ ಒಂದು ಪರ್ಸನಾಲಿಟಿ ಮತ್ತು ಈ ಫೇಸನ್ನು ಭಾಳ ಬೇಗ ಕನ್ಫ್ರಂಟ್ ಮಾಡೋಕ್ಕೆ BJPಗೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ನಿನ್ನೆ ನೀವು ಅಲ್ಲಿ ಕೂತ ಎಲ್ಲರ ಮುಖ ನೋಡಿ ಗೊತ್ತಾಗುತ್ತೆ. ಅಮಿತ್ ಶಾ ಕಡೆಗೆ ಈ ಡಿಬೇಟಲ್ಲಿ ಏನು ಮಾತಾಡೋಕೆ ಗೊತ್ತಾಗದೆ ರಾಹುಲ್ ಗಾಂಧಿ ಅವರ ವಾಗ್ದಾಳಿನ ತಡ್ಕೊಳಕ್ಕಾಗದೆ ರಕ್ಷಣೆ ಕೊಡಿ ಅಂತ ಸ್ಪೀಕರ್ನೇ ಕೇಳೋ ಪರಿಸ್ಥಿತಿ ಬಂತು. ಸೊ ಇದ್ರ ನಡುವೆ ಯಾವತ್ತೂ ಪ್ರಧಾನಿ ತಾನಾಗೆ ಎದ್ದು ಮಾತಾಡೋದು ನಾವು ನೋಡಿಲ್ಲ ಇದುವರೆಗೂ ಪಾರ್ಲಿಮೆಂಟರಿದಲ್ಲಿ. ಯೂಶಲಿ ಅವರ ಸಬಾರ್ಡಿನೇಟ್ಸ್ ಮಾತಾಡ್ತಾರೆ, ಬಟ್ ಮೋದಿ 2 ಸಾರಿ ಎದ್ದು ಮಾತಾಡಿದ್ರು ಕನ್ಫ್ರಂಟ್ ಮಾಡೋದು. ಒಂದ್ಸಲ ಅದೇ ಕಾಂಟ್ರವರ್ಸಿ ಏನು ಇವತ್ತು ಆಗ್ತಾ ಇದೆ ಅದನ್ನೇ ಪ್ರಧಾನ ಮಂತ್ರಿ ಎದ್ದು ಕೊಟ್ರು. ಅಂದ್ರೆ ನೀನೆಲ್ಲ ಹಿಂದೂ ಸಮಾಜಕ್ಕೆ ಅಫೆನ್ಸಿವ್ ಆಗಿ ಮಾತನಾಡ್ತಾ ಇದೆಯಾ ಅಂತ ಅವ್ರು ಎತ್ತಿ ಕೊಟ್ರು, ಅದನ್ನ ಉಳಿದವರೆಲ್ಲ ತಗೊಂಡು ಹೋದ್ರು. ಸೊ ಇವತ್ತು ಆ ಡಿಬೇಟ್ನ ಇದು ಮಾಡ ಅಂದ್ರೆ ಅವರ ಚರ್ಚೆ ಎಲ್ಲ ಇದ್ರ ಸುತ್ತಾನೆ ನಡೆಯುತ್ತೆ. ಬಟ್ ರಾಹುಲ್ ಗಾಂಧಿ ಪ್ರಶ್ನಿಸಿದ ಸಂಗತಿಗಳು ಇನ್ನೊಂದು ನಾನು ಗಮನಿಸಿದೇನಂದ್ರೆ ಒಂದ್ಸಲ ಅಮಿತ್ ಶಾ ಅವ್ರು ಎದ್ದು ನಿಂತಾಗ ಒಂದು ಚೀಟಿ ಬರುತ್ತೆ. ಅವರಿಗೆ ಚೀಟಿ ಬಂದ್ಮೇಲೆ ಅವ್ರು ಅಂತಾರೆ ಇವರು ರಿಲಿಜನ್ಗಳನ್ನು ಬಳಸ್ಕೊಳ್ತಾ ತಪ್ಪು ಮಾತಾಡ್ತಿದ್ದಾರೆ ಅಂತ ಇನ್ನೊಬ್ರು ಯಾರೋ ಬರೆದು ಕೊಟ್ಟಿದ್ನ ಓದಿದ್ರು. ರಾಹುಲ್ ಗಾಂಧಿ ಪಾಯಿಂಟ್ಗಳು ಮಾಡ್ಕೊಂಡು ಬಂದಿದ್ರು, ಇಂಪ್ರಾಂಪ್ಟಿವ್ ಆಗಿ ಮಾತಾಡ್ತಾ ಇದ್ರು. ಇವರು ಯಾರೋ ಬರೆದು ಕೊಟ್ಟು ಚೀಟಿ ಬಂದ್ಮೇಲೆ ಅದನ್ನ ಓದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದೇ ಅದು ಅವರಿಗೆ ಅದನ್ನ ಅದರಲ್ಲಿ ಏನು ಅದು ಹೇಳುತ್ತೆ ಅಂದ್ರೆ ಅದನ್ನ ಯಾವ ತರ ಅದನ್ನ ಅವರನ್ನ ಎದುರಿಸ್ಬೇಕಂತ ಹೇಳೋದು ಅವ್ರನ್ನ ರೆಡಿನೇ ಇರಲಿಲ್ಲ. ಟೋಟಲಿ ಔಟ್ ಆಫ್ ಸಿಲೆಬಸ್ ಆಗಿ ಬಂತು ಟೋಟಲ್ ಆಗಿ. ಸೊ ರಾಹುಲ್ ಗಾಂಧಿ ಅವ್ರನ್ನ ಆರಂಭದಿಂದ ಎಂಡರೆಸ್ಟ್ ಮಾಡ್ಕೊಂಡು ಬಂದಿದ್ರು. ಈಗ ಇಲ್ಲಿ ಸಂಸತ್ತಲ್ಲಿ ವಿರೋಧ ಪಕ್ಷದ ನಾಯಕ ಆಗೋದು ಕೂಡ ಅವರ ಸಿಲೆಬಸ್ಸಿನ ಇದರಲ್ಲಿ ಇರಲಿಲ್ಲ, ಔಟ್ ಆಫ್ ಕಾಂಟೆಕ್ಸ್ಟೇ ಬಂದಿರೋದು. ಸೊ ಬಟ್ ನಿನ್ನೆಯ ಒಂದಿದು ಮುಂದಿನ ದಿನಗಳಲ್ಲಿ ಸಂಸತ್ತಲ್ಲಿ ಒಂದು ವೈಬ್ರೆಂಟ್ ಆದಂಥ ಒಂದು ಡಿಬೇಟು ಡಿಸ್ಕಷನ್ಗೆ ಆಲ್ರೆಡಿ ಇದೇ ದಾರಿ ಇದೇ ರೀತಿಲಿ ಆಗಬೇಕು ಅನ್ನೋದನ್ನು ರಾಹುಲ್ ಗಾಂಧಿ ಸೆಟ್ ಮಾಡಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ದೇಶದ ಡೆಮೋಕ್ರಸಿಗೆ ಇಷ್ಟು ಸಮಯ ಏನು ನಾವು ತುಂಬ ಏನು ಒಂದು ಅಪಾಯ ಇತ್ತು ಅದನ್ನೆಲ್ಲ ಇನ್ನು 5 ವರ್ಷದಲ್ಲಿ ಸರಿದೂಗಿಸ್ತಾ ಹೋಗಬಹುದೇನೋ ಅಂತ ಹೇಳೋ ಒಂದು ಆಶಯ ಅಷ್ಟೇ. ಹೋಪ್ಫುಲಿ ಅಂಥ ಅದನ್ನು ಮೀರಿದ ಸಾಧ್ಯತೆಗಳು ಮತ್ತು ಮ್ಯಾನಿಪುಲೇಷನ್ಗಳು ಅಥವಾ ಇನ್ನೇನೋ ಸಾಧ್ಯತೆಗಳಿರ್ಬೋದು. ಬಟ್ ಒಂದು ಕಾನ್ಫಿಡೆನ್ಸು ಅಂದರೆ ಒಳ್ಳೆ ಸಿಕ್ಕಿದೆ, ವಿಪಕ್ಷದಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ. ನಾವು ಯಾವ ರೀತಿಯಲ್ಲಿ ಒಂದು ರೂಲಿಂಗ್ ಪಾರ್ಟಿಯನ್ನು ನಾವು ಎದುರುಗೊಳ್ಬೇಕು ಅನ್ನೋದೊಂದು ಸ್ಪಷ್ಟತೆ ಇದೆ. ವಿಪಕ್ಷಗಳಿಗೆ ಇಷ್ಟು ಸ್ಟ್ರೆಂತ್ ಕೂಡ ಮುಂಚೆ ಇರಲಿಲ್ಲ, ಈ ಸಲ ಒಳ್ಳೆ ಸ್ಟ್ರೆಂತ್ ಕೂಡ ಇದೆ. ಅಂದ್ರೆ ಈ ಸಲ ಥರ್ಡ್ ಫ್ರಂಟ್ ಅಂತ ಯಾರು ಇಲ್ಲ. ಮುಂಚೆ ಆದ್ರೆ ಥರ್ಡ್ ಫ್ರಂಟ್ ಅಂದ್ರೆ ಅದು ಅಪೋಸಿಷನ್ ಅಷ್ಟೇ ಸ್ಟ್ರಾಂಗ್ ಇರೋದು. ಅವರು ಈ ಕಡೆನೇ ಇರ್ಬೋದು ಆ ಕಡೆನೇ ಇರ್ಬೋದು. ಈ ತರ ಈಗ ಅದು ಕೂಡ ಪೋಲರೈಸ್ ಆಗಿದೆ ಇವ್ರ ಪಾಲಿಟಿಕ್ಸ್ ಅಲ್ಲಿ. ಅಲ್ಲಿ ಒಂದಷ್ಟು ಜನ ಫಾರ್ ಇದ್ದಾರೆ, ಒಂದಷ್ಟು ಜನ ಅಗೇನ್ಸ್ಟ್ ಇದ್ದಾರೆ. ಮಿಡ್ಲಲ್ಲಿ ತುಂಬಾ ಕಡಿಮೆ, ಯಾರು ಇಲ್ಲ, ಒಂದು 10-20 ಜನ ಇರ್ಬೋದು ಅಷ್ಟೇ. ಇದಾಗಿತ್ತು ಇವತ್ತಿನ ಸಂಪಾದಕ ಯೂಟ್ಯೂಬ್ ಚಾನಲ್ನ ಮಾತುಕತೆ. ಇನ್ನಷ್ಟು ಈ ತರಹದ ವಿಡಿಯೋಗಳಿಗೆ ಸಂಪಾದಕ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.